ನಮಸ್ಕಾರ. ಚಳುವಳಿ ಡಿಜಿಟಲ್ ನ್ಯೂಸ್ನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಎಸ್.ಎನ್. ಕುಮಾರ್. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಗುರುಸಿದ್ದನ್ ಗೌಡ್ರು ಅವರ ಸುಪುತ್ರರು ಮತ್ತು ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ರಾಜಕಾರಣಿ ಆಗಿರ್ತಕ್ಕಂಥ ಆರೈಕೆ ಹಾಸ್ಪಿಟಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಜಿ.ಟಿ. ರವಿಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಪ್ರಸ್ತುತ ರಾಜಕಾರಣವನ್ನು ಕುರಿತು ಮಾತನಾಡೋಣ ಬನ್ನಿ. ರವಿಕುಮಾರ್ ಅವರು ಯಾರು, ಇವರ ಹಿನ್ನೆಲೆ ಏನನ್ನೋದು ಕ್ಷೇತ್ರದ ಜನರಿಗೆ ಕುತೂಹಲ ಇರುತ್ತೆ. ತಾವ್ಯಾರು ಏನನ್ನೋದನ್ನು ಹಂಚ್ಕೊಳ್ರಿ ಸರ್. ಓಕೆ, ನನ್ನ ಹೆಸರು ಡಾಕ್ಟರ್ ಟಿ.ಜಿ. ರವಿಕುಮಾರ್ ಅಂತ. ನನ್ನ ಕ್ವಾಲಿಫಿಕೇಷನು MBBS ಮತ್ತು MS ಶಸ್ತ್ರಚಿಕಿತ್ಸಾ ತಜ್ಞ. ನಾನು 2001ರಿಂದ ನನ್ನ ವೃತ್ತಿಯನ್ನು ಆರಂಭ ಮಾಡಿದೆ ಶಸ್ತ್ರಚಿಕಿತ್ಸಾ ತಜ್ಞನಾಗಿ. ನನಗೆ ಉಚಿತವಾದಂಥ ಗೋರ್ಮೆಂಟ್ ಸೀಟ್ ಸಿಕ್ಕಿದ್ರಿಂದ ನನಗೆ ಗ್ರಾಮೀಣ ಭಾಗದಲ್ಲಿ, ಅದು ನನ್ನ ಸ್ವಂತ ಊರಲ್ಲಿ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ತುಡಿತ ಇದ್ದಿದ್ದರಿಂದ ನಾನು ಜಗಳೂರಿಂದನೇ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲೇ ನನ್ನ ವೃತ್ತಿಯನ್ನು ಆರಂಭ ಮಾಡಿದೆ. ಕುಮಾರ್, ನಮ್ಮ ತಂದೆ ಟಿ. ಗುರುಸಿದ್ದನ್ ಗೌಡರು ಶಾಸಕರಾದರು. 2004ರಿಂದ 2008ರವರೆಗೂ ಜಗಳೂರು ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವ್ರು. ಜೊತೆಗೆ ನನಗೆ ಕೇವಲ ವೈದ್ಯವೃತ್ತಿಯಲ್ಲ, ಸಾಹಿತ್ಯವನ್ನು ಓದ್ತಕ್ಕಂಥದ್ದು, ವನ್ಯಜೀವಿ ಸಂರಕ್ಷಣೆ. ತಮಗೆ ಗೊತ್ತಿರ್ಬೋದು, ಜಗಳೂರಿನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕೊಂಡುಕುರಿ ವನ್ಯಜೀವಿ ಧಾಮನ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿನೂ ಆದ್ವಿ. ಜೊತೆಗೆ ಉತ್ತಮವಾದಂಥ ಸಮಾಜ ಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಸೇವೆ ತುಡಿತ ನನಗೆ ಸಣ್ಣನಿದ್ದಾಗಿಂದನೂ ಇದೆ. ಜೊತೆಗೆ ನಮ್ಮ ತಂದೆಯವರು ಸಾರ್ವಜನಿಕ ಜೀವನದಲ್ಲಿ ಇದ್ದಿದ್ದರಿಂದ ಅದು ಕೂಡ ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕೆ ಅಥವಾ ವೈದ್ಯನಾಗಿ ಸಂಪೂರ್ಣವಾಗಿ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ತು. ಸರ್, ತಾವು ವೈದ್ಯರಾಗಬೇಕಂತಲೇ ಯಾಕೆ ಅಂದ್ಕೊಂಡ್ರಿ? ತಮ್ಮ ವೃತ್ತಿ ಆರಂಭವಾಗಿದ್ದೆ ಯಾವಾಗ ವೈದ್ಯ ವೃತ್ತಿ? ನಾನು 1989ರಲ್ಲಿ ನನಗೆ ಆವಾಗ ಉಚಿತವಾಗಿ ಸರ್ಕಾರಿ ಮೆಡಿಕಲ್ ಸೀಟ್ ಸಿಕ್ತು. ಆ ನಂತರ MBBS ಮುಗಿದ ಮೇಲೆ MBBS ಮಾಡಬೇಕು ಅಂತಕ್ಕಂಥದ್ದು ಜೀವಶಾಸ್ತ್ರದಲ್ಲಿ ನನಗೆ ಮೊದಲಿಂದನೂ ಚಿಕ್ಕವನಿದ್ದಾಗಿಂದನೂ ಜೀವಶಾಸ್ತ್ರದಲ್ಲಿ, ಲೈಫ್ ಸೈನ್ಸಲ್ಲಿ ಆಸಕ್ತಿ ಇತ್ತು. ಒಂದು ಜೊತೆಗೆ ಸೇವೆ ಮಾಡ್ತಕ್ಕಂಥ ಗುಣ ಅದೇಗೋ ನಮ್ಮಲ್ಲಿ ಬಂದಿತ್ತು. ಹೀಗೆ ವೈದ್ಯನಾದರೆ ಹೆಚ್ಚಿಗೆ ಉತ್ತಮವಾದಂಥ ಸೇವೆ, ಜನರ ರೋಗಿಗಳ ನೋವನ್ನು ಅರ್ಥ ಮಾಡ್ಕೋಬೋದು. ಅವರಿಗೆ ಒಬ್ಬ ಪೇಷಂಟ್ ಬಂದು ಅವ್ರ ತೊಂದರೆ ಆಗಿರೋದನ್ನು ನನ್ನ ಹತ್ರ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಯಶಸ್ವಿ ವೈದ್ಯನಾಗ್ಬೋದು ಅನ್ನೋ ಒಂದು ಆಸೆಯಿಂದ ನಾನು ವೈದ್ಯ ವೃತ್ತಿಗೆ ಬಂದೆ. ತಾವು ಯಾಕೆ ಸರ್ಕಾರಿ ವೃತ್ತಿಗೆ ಯಾಕೆ ಗುಡ್ ಬೈ ಹೇಳಿದ್ರಿ? ನಾನು 15 ವರ್ಷ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಮತ್ತು ಜಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಡಳಿತ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದೆ. ಜೊತೆಗೆ ಇನ್ನೂ ಹೆಚ್ಚಿನ ಶಸ್ತ್ರಚಿಕಿತ್ಸಾ ತಜ್ಞನಾಗ್ಬಿಟ್ಟು ಇನ್ನೂ ಉತ್ತಮವಾದಂಥ ಸೇವೆನ ಸಲ್ಲಿಸಬೇಕು ಅಂತಕ್ಕಂಥ ಆಸೆ ನನಗಿತ್ತು. ಜೊತೆಗೆ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ಒಂದು ಉತ್ತಮವಾದಂಥ ಆಸ್ಪತ್ರೆ ನಿರ್ಮಾಣ ಮಾಡೋಣ. ಈ ಭಾಗದಲ್ಲಿ ತಮಗೆ ಗೊತ್ತಿದ್ದಂತೆ ಎಷ್ಟೊಂದು ಪೇಷಂಟ್ಗಳು ಇಲ್ಲಿಂದ ಬೆಂಗಳೂರು ನಗರಕ್ಕೆ ಹೋಗ್ಬೇಕು, ಏನಾದ್ರು ಭಾಳ ತೊಂದರೆ ಅಥವಾ ಮಣಿಪಾಲ್ಗೆ ಹೋಗಬೇಕು. ಅಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಚಿಕಿತ್ಸೆ ದೊರಕಬಹುದಾದಂಥ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒತ್ತಾಸೆಯಿಂದ ನಾನು ಸರ್ಕಾರಿ ಕೆಲಸದಿಂದ ನಿವೃತ್ತಿ ಪಡಿಬೇಕಾಯಿತು. ನಂತರ ನನ್ನದೇ ಆದಂಥ ಸ್ವಂತ ಆಸ್ಪತ್ರೆ ಮಾಡಿದೆ. ಸರ್, ತಾವು ವೈದ್ಯರಾಗಿದ್ದವರು, ತಮಗೆ ಏಕೆ ರಾಜಕಾರಣಕ್ಕೆ ಬರಬೇಕಂತ ಅನ್ನಿಸ್ತು? ಮತ್ತು ನಿಮ್ಮ ಮೇಲೆ ರಾಜಕಾರಣದಲ್ಲಿ ಪ್ರಭಾವ ಬೀರಿದಂಥ ನಾಯಕರು ಯಾರು? ವೈದ್ಯ ವೃತ್ತಿನೂ ಸೇವೆನೇ, ರಾಜಕಾರಣನೂ ಸೇವೆನೇ ಅಲ್ವಾ? ಬೇರೆ ಬೇರೆ ಹಂತಗಳಲ್ಲಿ ಸೇವೆನ ನಾವು ಸಲ್ಲಿಸ್ತೇವೆ. ನಾನು ಶಸ್ತ್ರಚಿಕಿತ್ಸಾ ತಜ್ಞ ಕುಮಾರ್, ನಿಮಗೆ ಗೊತ್ತು. ಶಸ್ತ್ರಚಿಕಿತ್ಸಾ ತಜ್ಞನಾಗ್ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ಏನು ತೊಂದರೆಗಳನ್ನು, ನಾವೇನು ಈಗ ದೇಹದಲ್ಲಿರ್ತಕ್ಕಂಥ ಟ್ಯೂಮರ್ಗಳನ್ನು, ಗಡ್ಡೆಗಳನ್ನು ನೋಡಿ ನಾನು ಆಪ್ರೇಷನ್ನ ಮಾಡ್ತೀನಿ. ಅದೇ ಥರದ್ದು ನನಗೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಕ್ಯಾನ್ಸರ್ನ ನಾನು ನೋಡಿ ಗುರುತಿಸಿ ಅದನ್ನು ಆಪ್ರೇಷನ್ ಮಾಡ್ತಕ್ಕಂಥ ನನಗೆ ಕೌಶಲ್ಯತೆ ನನಗೆ ವೈದ್ಯನಾಗಿ ಇದೆ, ಅದನ್ನು ಮಾಡಬಲ್ಲೆ. ಅದೇ ಸಮಾಜದಲ್ಲಾದರೂ ಕೂಡ ಈ ಥರ ಏರುಪೇರುಗಳು
ಸಮಾಜದ ಸಮಸ್ಯೆಗಳು ತೊಂದರೆಗಳು ಇರೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿದೆ. ಅದು ನಮ್ಮಲ್ಲಂತೂ ಇನ್ನೂ ಎಷ್ಟು ನಾವು ಸಮಾಜದಲ್ಲಿ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ತೊಂದರೆಗಳನ್ನು ಸರಿಪಡಿಸಿದ್ರೂ ಸಾಲದು ಅನ್ನೋವಂಥ ಮಟ್ಟಕ್ಕೆ ಇದೆ. ನನಗೆ ವೈದ್ಯನಾಗಿ ಏನು ಕೆಲಸ ಮಾಡಿದೆ ಅದರ ಸ್ಕೋಪ್ ಏನಿದೆ ಅದರ ಇತಿಮಿತಿಯಲ್ಲೇ ನಾನು ಸೇವೆನ ಮಾಡ್ಬೋದು. ಆದರೆ ರಾಜಕಾರಣಿಯಾಗಿ ಇನ್ನೂ ಹೆಚ್ಚಿನ ಜನಕ್ಕೆ ಹತ್ತಿರ ಆಗ್ಬೋದು. ಅಲ್ಲಿನ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆಯಾದ ರೀತಿಯ ಟ್ಯೂಮರ್ಗಳನ್ನ ಗಡ್ಡೆಗಳನ್ನು ಅದನ್ನು ಕಿತ್ತೊಸಬೇಕು. ಸಮಾಜನ ಆರೋಗ್ಯವಂತ ಸಮಾಜವನ್ನು ಆಗಿ ಮಾಡಬೇಕು. ನಾನು ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಂತ ವ್ಯಕ್ತಿಯನ್ನಾಗಿ ಮಾಡಬಲ್ಲೆ ಶಸ್ತ್ರಚಿಕಿತ್ಸೆ ತಜ್ಞನಾಗಿ. ಆದರೆ ರಾಜಕಾರಣಿ ಆದರೆ ಒಂದು ಸಮಾಜನೇ ಆರೋಗ್ಯವಂತ ಸಮಾಜವಾಗಿ ಮಾಡ್ಬೋದು ಅನ್ನೋ ಒಂದು ಆಸೆಯಿಂದ ನಾನು ಈ ರಾಜಕೀಯ ಪ್ರವೇಶ ಮಾಡಬೇಕಾಯಿತು. ಅಂದರೆ ಸಮಾಜ ಸೇವೆ ಮಾಡ್ಬೇಕಂದ್ರೆ ರಾಜಕಾರಣ ಅನಿವಾರ್ಯ ಅಂತೀರಾ? ಈಗ ಒಬ್ಬೊಬ್ಬರು ಕೂಡ ಒಂದೊಂದು ಸೇವೆನ ಆಯ್ಕೆ ಮಾಡ್ಕೊತಾರಲ್ವ. ನಾನು ಹೇಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಾವಿರಾರು ಪೇಷಂಟ್ಸ್ಗಳಿಗೆ ಆಪ್ರೇಷನ್ಸ್ಗಳನ್ನ ಮಾಡಿದೆ ಅಲ್ಲಿ. ಆನಂತರ ನಾವು ಏನು ನಮ್ಮ ಆಸ್ಪತ್ರೆನ ಆರಂಭ ಮಾಡಿದ ಮೇಲೂ ಕೂಡ ಉಚಿತವಾಗಿ ಎಷ್ಟೊಂದು ರೋಗಿಗಳಿಗೆ, ಬಡ ರೋಗಿಗಳಿಗೆ ಉಚಿತವಾದಂಥ ಚಿಕಿತ್ಸೆ ಮಾಡೋದ್ರ ಜೊತೆಗೆ ಉಚಿತ ಆರೋಗ್ಯ ಶಿಬಿರಗಳನ್ನ ಮಾಡ್ತಾಯಿದ್ದೀವಿ. ಆದರೆ ರಾಜಕೀಯದಲ್ಲಿ ಎಷ್ಟೊಂದು ಸಮಸ್ಯೆಗಳು ಇವತ್ತೇನಾಗಿದೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ, ಯುವಕರು, ವಿದ್ಯಾವಂತರು ನಿಜವಾಗಲೂ ನಮ್ಮ ದೇಶಕ್ಕೆ ಒಂದು ಸೇವೆ ಮಾಡಬೇಕು, ನಮ್ಮ ದೇಶನ ಒಂದು ಉತ್ತಮ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕು. ಅದನ್ನು ನಮ್ಮ ಎಲ್ಲ ಮೋದಿಜಿಯವರು ಬಂದ ಮೇಲೆ ನೋಡಿದರೆ ನಮ್ಮ ಭಾರತ ದೇಶ ಒಂದು ಬಹಳ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯುವಕರಿಗೆ, ವಿದ್ಯಾವಂತರಿಗೆ, ಎಕ್ಸಾಂಪಲ್ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಕೀಲರು ಇರ್ಬೋದು, ಈವನ್ ಜರ್ನಲಿಸ್ಟ್ಗಳು ಇರ್ಬೋದು, ನಿಮಗೆ ಎಲ್ಲೋ ಒಂದು ಕಡೆ ನನಗೆ ಅವಕಾಶ, ನಾನು ಸೇವೆ ಮಾಡಬೇಕು, ನಾನು ದೇಶ ಸೇವೆ ಮಾಡಬೇಕು ಅನ್ನೋದಿರ್ತದೆ. ಬಟ್ ಆಗ್ತಾ ಇರಲ್ಲ. ಆದರೆ ನನಗೆ ನಾವು ಈ ಸೇವೆ ಮಾಡಿದೆ, ವೈದ್ಯ ಸೇವೆಯನ್ನು ಮಾಡ್ತಾ ನಾನು ರಾಜಕೀಯದಲ್ಲಿ, ಈ ರಾಜಕೀಯ ರಂಗದಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ, ಸಮಾಜದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಕೊರತೆಗಳಿರ್ತಕ್ಕಂಥ ಸಮಸ್ಯೆಗಳಿರೋದನ್ನು ನಾನು ಗುರುತಿಸಿ ಅದನ್ನು ಸರಿಪಡಿಸ್ಬೋದು, ಒಂದು ಹೆಚ್ಚಿನ ಒಂದು ಸ್ಕೋಪ್ ಹೆಚ್ಚಿಗೆ ಇದೆ ರಾಜಕೀಯದಲ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಆಯ್ಕೆ ಮಾಡಿದೆ. ತಮ್ಮ ತಂದೆ ಗುರುಸಿದ್ದನಗೌಡರು ಜಗಳೂರು MLA ಆಗಿದ್ದರು. ಅದೇ ಟೈಮಲ್ಲಿ ತಾವು ಕೂಡ ಸರ್ಕಾರಿ ಸೇವೆಯಲ್ಲಿದ್ದಿರಿ. ತಮ್ಮ ತಂದೆಯವರು ಶಾಸಕರಾದ ಟೈಮಲ್ಲಿ ತಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳಾದರೂ ಏನಂತೇಳಿ ಇದು? ನಾನು ನಮ್ಮ ತಂದೆಯವರು ಶಾಸಕರಾದಂಥ ಸಂದರ್ಭದಲ್ಲಿ ಅವರು ಅಭಿವೃದ್ಧಿಗೆ ಅತಿ ಹೆಚ್ಚು ಮಹತ್ವ ಕೊಡ್ತಿದ್ದಂಥವ್ರು. ಚೆಕ್ ಡ್ಯಾಮ್ ಗೌಡ್ರು ಅಂತ ಹೆಸರಾಗಿದ್ದರು. ಹೌದು. ಭಾಳ ಆ ಭಾಗ 100 ವರ್ಷದಲ್ಲಿ 60-70 ವರ್ಷ ಮಳೆನೇ ಆಗ್ತಿರಲಿಲ್ಲ ಅಂಥ ಕ್ಷೇತ್ರ. ಅದು ಪರಿಸ್ಥಿತಿ ಬರದ ನಾಡು ಅಂತಲೇ ಭಾಳ ಫೇಮಸ್ ಆಗಿತ್ತು. ಆ ಭಾಗದಲ್ಲಿ ನಮ್ಮ ತಂದೆಯವರು ಅಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ಗುರುತಿಸ್ಬಿಟ್ಟು ಚೆಕ್ ಡ್ಯಾಮ್ಗಳನ್ನ ಮಾಡಿದರು. ಜೊತೆಗೆ ಅಲ್ಲಿ ಬೇರೆ ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದರು. ಮುಖ್ಯವಾಗಿ ಏನು ಗುರುತಿಸಿದ್ರು ಅಂತಂದರೆ, ಜಗಳೂರು ಅಲ್ಲಿಂದ ದಾವಣಗೆರೆಗೆ ಒಬ್ಬ ಪೇಷಂಟ್ ಏನಾದ್ರು ಸೀರಿಯಸ್ ಇದೆ, ಎಮರ್ಜೆನ್ಸಿ ಇದೆ ಅಂತಂದರೆ ಅಲ್ಲಿಂದ ಇಲ್ಲಿ ಬರೋಕ್ಕಂದ್ರೆ 60-65 ಕಿಲೋಮೀಟ್ರು. ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ಸರಿಯಾದ ಚಿಕಿತ್ಸೆ ದೊರೆತಿದೆ. ಇಲ್ಲಿ ಬರೋಂಥ ಸಂದರ್ಭದಲ್ಲಿ ಎಷ್ಟೊಂದು ಮಂದಿ ಪ್ರಾಣ ಕಳ್ಕೊತಿದ್ರು. ಮೊಟ್ಟ ಮೊದಲಿಗೆ ನಮ್ಮ ತಂದೆಯವರು ಮಾಡಿದ್ದು ಅದನ್ನು ಆ ಸರ್ಕಾರಿ ಆಸ್ಪತ್ರೆನ ಅಪ್ಗ್ರೇಡ್ ಮಾಡಿದರು. 100 ಹಾಸಿಗೆಯುಳ್ಳ ಸಾರ್ವಜನಿಕ ಆಸ್ಪತ್ರೆಯಾಗಿ ಅಪ್ಗ್ರೇಡ್ ಮಾಡಿದರು. 30-50 ಬೆಡ್ಡಿನ ಒಂದು ಆರ್ಡಿನರಿ ಆಸ್ಪತ್ರೆ ಆಗಿದ್ದ ಸಾರ್ವಜನಿಕ ಆಸ್ಪತ್ರೆ ಆಗಿದ್ದಂಥದ್ದನ್ನು ಅದನ್ನು ಅಲ್ಲಿ ಸ್ಟ್ಯಾಂಡರ್ಡ್ ಬೇಕಾದ್ರೆ ನಮ್ಮ 1-2-3 ವೈದ್ಯರಿದ್ವಿ ಅಷ್ಟೇ ನಾವು ಮೊದಲು. ನಮ್ಮ ತಂದೆಯವರು ಶಾಸಕರಾದ ನಂತರ ಅವರ ಸಹಯೋಗ, ಅವರ ಸಹಕಾರ, ಅವರ ಸಹಾಯದಿಂದ ಅದನ್ನು 100 ಹಾಸಿಗೆಯುಳ್ಳ ಆಸ್ಪತ್ರೆಯಾಗಿ ಅಪ್ಗ್ರೇಡ್ ಮಾಡಿದ್ವಿ. ಆನಂತರ ಅಲ್ಲಿ ICU ಕೂಡ ಉದಾಹರಣೆಗಳಿದೆ. ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ಗಳು ಬರ್ತಾಯಿದ್ವು. ಹಾರ್ಟ್ ಅಟ್ಯಾಕ್ ಅಲ್ಲಿ ನುರಿತ ತಜ್ಞರು ಇದ್ದರು ಕೂಡ, ಅದ್ರ ಜೊತೆಗೆ ಫಿಸಿಷಿಯನ್ ಇದ್ದರೂ ಕೂಡ ಅವರಿಗೆ ಆ ಪೇಷಂಟಿಗೆ ಚಿಕಿತ್ಸೆ ಕೊಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಒಂದು ICU ಇರ್ತಿರ್ಲಿಲ್ಲ, ಸೌಲಭ್ಯಗಳು ಇರಲಿಲ್ಲ. ಎಕ್ಸಾಕ್ಟ್ಲಿ. ಅಲ್ಲಿ ಒಂದು ಕಾರ್ಡಿಯಾಕ್ ICU ಥರ ಮಾಡಿಬಿಟ್ಟು ಎಮರ್ಜೆನ್ಸಿ ಬಂದು ಹಾರ್ಟ್ ಅಟ್ಯಾಕ್ ಬಂದು ನಿಮಗೆ ಗೊತ್ತಿದೆ ಭಾಳ ಮಾಡಿ ಅಂಥ ನಿಮಿಷಗಳು ಕೂಡ ಸಾಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ತಕ್ಷಣವೇ ಅವರಿಗೆ
ಪ್ರಥಮ ಚಿಕಿತ್ಸೆ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ, ಹೃದಯದ ರಕ್ತನಾಳದಲ್ಲಿ ಹೆಪ್ಪುಗಟ್ಟಿರ್ತಕ್ಕಂಥ ಏನು ರಕ್ತವನ್ನು ತಕ್ಷಣ ಕರಗಿಸ್ತಕ್ಕಂಥ ಚಿಕಿತ್ಸೆ, ಜೊತೆಗೆ ICU ಮಾನಿಟ್ರಿಂಗು, ಡಿಫಿಬ್ರಿಲೇಟ್ರು, ಈ ಮಷಿನ್ಗಳನ್ನೆಲ್ಲ ಅಳವಡಿಸ್ಬಿಟ್ಟು ಒಂದು ಉನ್ನತ ಮಟ್ಟದ ಒಂದು ICUನ ಅಲ್ಲಿ ರೆಡಿ ಮಾಡಿಸ್ಕೊಂಡ್ವಿ. ಜೊತೆಗೆ ಆಪ್ರೇಷನ್ ಥಿಯೇಟ್ರು, ಮತ್ತು ನಾನು ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಒಂದು ಆಪ್ರೇಷನ್ ಮಾಡಬೇಕು ಅಂತಂತಂದರೆ ಒಂದು ಕ್ವಾಲಿಟಿ ಆಪ್ರೇಷನ್ ಥಿಯೇಟ್ರ್ ಬೇಕಾಗಿತ್ತು. ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಒಂದು ಆಪ್ರೇಷನ್ ಥಿಯೇಟ್ರನ್ನ ಅಲ್ಲಿ ಸುಸಜ್ಜಿತವಾದಂಥ ಒಂದು ಶಸ್ತ್ರಚಿಕಿತ್ಸಾ ಕೊಠಡಿಯನ್ನು ಮಾಡೋದ್ರ ಜೊತೆಗೆ ಭಾಳ ಆ ನಂತರ ಹೆಚ್ಚಿನ ಪೇಷಂಟ್ಸ್ಗಳಲ್ಲಿ ಬರೋದಕ್ಕೆ ಅದರ ಉಪಯೋಗ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಅದಲ್ಲದೇ ಬೇರೆ ಬೇರೆ ವಿಷಯಗಳಲ್ಲಿ ನನ್ನ ಸಲಹೆ ಸಹಕಾರ ತಗೋತಾಯಿದ್ರು ನಮ್ಮ ತಂದೆಯವರು. ಜಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಹಿನ್ನೆಲೆಯಲ್ಲಿ ಇದ್ಬಿಟ್ಟು ಎಲೆಮರೆ ಕಾಯಿ ಥರ ನಾನು ಅವ್ರಿಗೆ ಸಹಕಾರ ನೀಡಿ ಸೇವೆ ಮಾಡಿದ್ದೇನೆ. ತಾವು ಮುಂಬರುವ ಲೋಕಸಭೆ ಚುನಾವಣೆಯ BJP ಟಿಕೆಟ್ ಆಕಾಂಕ್ಷಿಯಾಗಿದ್ದೀರಿ. ನಿಮಗೆ ಕ್ಷೇತ್ರ ಪರಿಚಯ ಇದೆಯಾ? ದಾವಣಗೆರೆ ಲೋಕಸಭಾ ಕ್ಷೇತ್ರ ಕರ್ನಾಟಕದ ಮಧ್ಯಪ್ರದೇಶದ ಭಾಳ ಪ್ರಾಮುಖ್ಯವಾದಂಥ ಒಂದು ಲೋಕಸಭಾ ಕ್ಷೇತ್ರ. ಬೇರೆ ಬೇರೆ ಕಾರಣಗಳಿಂದ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಂಚಿತವಾಗಿರೋದನ್ನು ಗುರುತಿಸಿದೆ ನಾನು. ತಮಗೆ ಗೊತ್ತಿದ್ದಾಗೆ ಸ್ವತಂತ್ರ ನಂತರ ನಮ್ಮ ದಾವಣಗೆರೆ ರಾಜಧಾನಿ ಆಗಬೇಕಾಗಿತ್ತು. ಅದರಿಂದ ಉತ್ತರ ಮತ್ತು ದಕ್ಷಿಣ ಕರ್ನಾಟಕವನ್ನು ಜೋಡಿಸ್ತಕ್ಕಂಥ ಒಂದು ಕೊಂಡಿಯಾಗಿ ದಾವಣಗೆರೆ ಭಾಗ ಬೆಳಿಬೇಕಿತ್ತು ಅಂತಕ್ಕಂಥ ಆಶಯ ಎಲ್ಲರಿಗಿತ್ತು. ತಮಗೂ ಗೊತ್ತಿರ್ಬೋದು ಅನಿಸುತ್ತೆ ಕುಮಾರ್. ಆದರೆ ಬೇರೆ ಬೇರೆ ಕಾರಣಗಳಿಂದ ಆ ಅವಕಾಶ ತಪ್ಪೋಯಿತು. ಆ ನಂತರ ದಾವಣಗೆರೆ ಅಭಿವೃದ್ಧಿ ದೃಷ್ಟಿಯಿಂದ ಕೆಲವು ಇಂಡಸ್ಟ್ರಿಗಳು ಬಂದವು. ಚೆನ್ನಾಗಿ ಇದು ದಾವಣಗೆರೆ ಸಿಟಿ ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಆಗದೆ ಹೋದರೂ ಕೂಡ ಈ ಭಾಗ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಸ್ವಲ್ಪ ಚೆನ್ನಾಗಿಯೇ ಉದ್ಯಮದ ದೃಷ್ಟಿಯಿಂದ ಚೆನ್ನಾಗಿತ್ತು. ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತಲೂ ಕರಿತಿದ್ರು, ತಮಗೆ ಗೊತ್ತಿದೆ. ಕಳೆದ 20-25 ವರ್ಷದಿಂದ ಬೇರೆ ಬೇರೆ ಕಾರಣಗಳಿಂದ ಆ ಥರದ ಡೆವಲಪ್ಮೆಂಟ್ ಇರ್ಬೋದು, ಅಭಿವೃದ್ಧಿ ಕುಂಠಿತಗೊಂಡು. ಇದನ್ನು ನಾನು ಯಾವಾಗ ನಾನು ರಾಜಕಾರಣಕ್ಕೆ ಬರಬೇಕು ಅನ್ನೋಂಥ ಸಂದರ್ಭದಲ್ಲಿ ಇದನ್ನು ನಾನು ಹೌದಲ್ಲ, ದಾವಣಗೆರೆ ಇಂಥ ಪೊಟೆನ್ಷಿಯಲ್ ಇರ್ತಕ್ಕಂಥ, ಇಂಥ ಆಗಲೇ ಹಿನ್ನೆಲೆ ಇರ್ತಕ್ಕಂಥ, ಇತಿಹಾಸ ಇರ್ತಕ್ಕಂಥ ಒಂದು ಉತ್ತಮ ಪ್ರದೇಶ. ಇಲ್ಲಿ ದೇಶದಲ್ಲೇ ಒಂದು ಪ್ರಾಮುಖ್ಯವಾದಂಥ ತುಂಗಭದ್ರಾ ನದಿನ ಹರಿತಾ ಇದೆ. ಇಲ್ಲಿ ಏನು ದೊಡ್ಡ ದೊಡ್ಡ ಉದ್ಯಮಿಗಳಿದ್ದರು. ಇಲ್ಲಿ ಟೆಕ್ಸ್ಟೈಲ್ಗಳು ಇಂಡಸ್ಟ್ರಿ, ಕಾಟನ್ ಇಂಡಸ್ಟ್ರಿಗಳೆಲ್ಲ ಇದ್ದಿತ್ತು, ಆಯಿಲ್ ಇಂಡಸ್ಟ್ರಿಗಳೆಲ್ಲ ಇದ್ದಿತ್ತು, ರೈಸ್ ಇಂಡಸ್ಟ್ರಿಗಳೆಲ್ಲ ಇತ್ತು. ಅಂಥದ್ದು ಯಾಕೆ ಹಿಂದಕ್ಕೆ ಸರಿಯಿತು ಅಂತಕ್ಕಂಥದ್ದೊಂದು ಯೋಚನೆ ಮಾಡಿದಾಗ ನನಗೆ ಏನಾದರೂ ಅವಕಾಶ ಇದನ್ನು ಸರಿಪಡಿಸ್ತಕ್ಕಂಥದ್ದು, ಇದನ್ನು ಮತ್ತೆ ಮುನ್ನೆಲೆಗೆ ತರೋಕ್ಕೆ ಅವಕಾಶ ಇದೆಯಾ ಅಂತ ಯೋಚನೆ ಮಾಡಿ ನಾನು ರಾಜಕೀಯಕ್ಕೆ ಬಂದ ಮೇಲೆ ಒಮ್ಮೆ ಇಡೀ ಕ್ಷೇತ್ರವನ್ನು ಒಮ್ಮೆ ನಾನು ನೋಡಿ ಸುತ್ತಾಡಿ ಎಲ್ಲ ಇಡೀ ದಾವಣಗೆರೆ ಕ್ಷೇತ್ರ ಅಂತಂದರೆ ದಾವಣಗೆರೆ ಜಿಲ್ಲೆ ಮತ್ತು ನಮ್ಮ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ, ಇದು ಭಾಳ ಮುಖ್ಯವಾದಂಥ ಹರಪನಹಳ್ಳಿ ಭಾಗದಲ್ಲೂ ಕೂಡ ಮೊದಲಿಗೆ ದಾವಣಗೆರೆ ಜಿಲ್ಲೆಯಲ್ಲಿತ್ತು. ಈಗ ಬೇರೆ ಬೇರೆ ಕಾರಣಗಳಿಂದ ಏನು ವಿಜಯನಗರ ಜಿಲ್ಲೆಗೆ ಸೇರಿರ್ಬೋದು. ಆದರೂ ಅದು ಹರಪನಹಳ್ಳಿ ನಮ್ಮ ದಾವಣಗೆರೆಯ ಅವಿಭಾಜ್ಯ ಅಂಗ, ಅದು ಗೊತ್ತಿದೆ. ಈಗ ಆ ಒಂದು ಎಲ್ಲ ಭಾಗನ ದಾವಣಗೆರೆಯ ಲೋಕಸಭಾ ಕ್ಷೇತ್ರನ ನಾನು ಒಮ್ಮೆ ಸುತ್ತಾಡೋದ್ರ ಜೊತೆಗೆ ನನಗೆ ಅನ್ನಿಸ್ತು ಒಂದು ಕಡೆ ಕುಮಾರ್, ಹೇಗೆ ಅರ್ಥ ಮಾಡ್ಕೋಬೇಕು ನನ್ನ ಲೋಕಸಭಾ ಕ್ಷೇತ್ರನ, ಅಲ್ಲಿನ ಜನಗಳ ಕಷ್ಟ, ಅಲ್ಲಿನ ಜನಗಳ ನೋವನ್ನು ಹೇಗೆ ಸ್ಪಂದಿಸೋದು ಹೇಗೆ ಅನ್ನೋದು ಯೋಚನೆ ಬಂತು. ನನ್ನ ಸ್ನೇಹಿತರೊಡನೆ ನಾನು ಚರ್ಚೆ ಮಾಡಿದಾಗ ನಾನು ಹೇಗೂ ವೈದ್ಯನಾಗ್ಬಿಟ್ಟು ಅಲ್ಲಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಆರೋಗ್ಯ ಶಿಬಿರಗಳನ್ನ ಮಾಡಿದಾಗ ಅಲ್ಲಿನ ಆರೋಗ್ಯದ ವ್ಯವಸ್ಥೆ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಜೊತೆಗೆ ನಾವು ಹೋದಾಗ ಆರೋಗ್ಯ ಚಿಕಿತ್ಸಾ ಶಿಬಿರ ಮಾಡ್ತೀವಿ, ಹೆಚ್ಚಿನ ಜನಕ್ಕೆ ಉಚಿತವಾದಂಥ ಚಿಕಿತ್ಸೆನೂ ಕೊಡ್ತೀವಿ, ಆರೋಗ್ಯದ ಅರಿವಿನ ಬಗ್ಗೆ ತಿಳುವಳಿಕೆ ಮೂಡಿಸ್ತೀವಿ. ಅದ್ರ ಜೊತೆಗೆ ಅಲ್ಲಿ ಏನಿದೆ ವಸ್ತುಸ್ಥಿತಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹಕಾರ, ಜನರ ಸಮಸ್ಯೆಗಳೇನು 100% ಗ್ರೌಂಡ್ ಲೆವೆಲಲ್ಲಿ ಎಕ್ಸಾಕ್ಟ್ಲಿ. ಜನರಲ್ಲಾಗಿ ರಾಜಕಾರಣಿಗಳು ಅಷ್ಟೊಂದು ಇದನ್ನು ಮಾಡಲ್ಲ, ತಿಳ್ಕೊಳ್ಳಲ್ಲ, ಮೇಲ್ನೋಟಕ್ಕಷ್ಟೇ ಒಟ್ಟು ರಾಜಕಾರಣಿ ಆಗಬೇಕು, ಅಧಿಕಾರ ಬೇಕು ಅಂತ. ರಾಜಕಾರಣ ಅಂದರೆ ನನ್ನ ದೃಷ್ಟಿಯಲ್ಲಿ ಸಂಪೂರ್ಣವಾದ ಸಮರ್ಪಣಾ ಭಾವ. ನನ್ನ ಕೇಳಿದರೆ ರಾಜಕಾರಣಿ ಅಂತ ಅನ್ಸ್ಕೋಬಾರ್ದು ಯಾರು, ರಾಷ್ಟ್ರಕಾರಣಿ ಅಥವಾ ಸ್ಟೇಟ್ಸ್ಮನ್ ಆಗಿರಲೇಬೇಕು. ಸ್ಟೇಟ್ಸ್ಮನ್ ಆಗಿರ್ತಕ್ಕಂಥವನು ನಮ್ಮ ಭಾಗದ ಕಣಕಣದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಜನರ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಸೆನ್ಸ್ ಮಾಡೋಕ್ಕೆ ಸಾಧ್ಯ ಐತೆ. ಈ ಮಣ್ಣಿನ
ಸತ್ವ ಏನಿದೆ, ಮಣ್ಣಿನ ಶಕ್ತಿ ಏನಿದೆ ಅನ್ನೋದನ್ನ ಗುರುಸೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಕೆಲವೊಂದು ಹಳ್ಳಿಗಳಿಗೆ ಹೋದಾಗ ಪರ್ಟಿಕ್ಯುಲರ್ಲಿ ಹರಪನಹಳ್ಳಿಯ ಹಲವಾಗಲೂ ಆ ಭಾಗದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ನ ಅರೇಂಜ್ ಮಾಡಿದ್ವಿ. ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡಿ ಸಂಜೆ 5 ಗಂಟೆವರೆಗೂ ಒಂದು ಹೆಲ್ತ್ ಕ್ಯಾಂಪಲ್ಲಿ ಇದ್ವಿ. 880 ಪೇಷಂಟ್ಸ್ನ ನೋಡಿದ್ವಿ ಅವತ್ತು. ಇದುವರೆಗೂ ನಾವು ಮಾಡಿರ್ತಕ್ಕಂಥ ಹೆಲ್ತ್ ಕ್ಯಾಂಪಲ್ಲೇ ಹೈಯೆಸ್ಟ್ ಪೇಷಂಟ್ಗಳನ್ನು ನೋಡಿರ್ತಕ್ಕಂಥದ್ದು. ಜೊತೆಗೆ ಮತ್ತು ಅದು ಹೆಚ್ಚಿನ ಸಮಸ್ಯೆಗಳನ್ನು ಗುರುಸಿ ಮಾಡಿರ್ತಕ್ಕ ತುಂಬಾ ಬ್ಯುಸಿ ಇದ್ದಂಥ ಒಂದು ಹೆಲ್ತ್ ಕ್ಯಾಂಪ್ಗಳಲ್ಲಿ ಒಂದು. ಜೊತೆಗೆ ಒಂದು ಅಬ್ಸರ್ವ್ ಮಾಡಿದೆ, ಅಲ್ಲಿ ವಿದ್ಯಾವಂತ ಯುವಕರು ಇದ್ದರು ಎಷ್ಟೊಂದು ಜನ. ಅವರೆಲ್ಲರೂ ಬಂದು ಪೇಷಂಟ್ಸ್ಗಳನ್ನು, ಅವರ ಸಂಬಂಧಿಗಳನ್ನ, ಪರಿಚಯದವ್ರನ್ನ ಅವರೇ ವಾಲಂಟಿಯರಾಗಿ ಕರ್ಕೊಂಬಂದು ತೋರಿಸಿ ಅವರಿಗೆ ಆರೋಗ್ಯದ ಬಗ್ಗೆ. ನಾನು ಕೇವಲ ಪೇಷಂಟಿಗಷ್ಟೇ ಆರೋಗ್ಯದ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಲ್ಲಿದ್ದಕ್ಕಂಥ ಎಜುಕೇಟೆಡ್ಸ್ಗಳಿಗೆ, ಅವರಿದ್ದಂಥ ಯುವಕರಿಗೆ ಅವ್ರ ಜೊತೆ ಒಡನಾಟ ಮಾಡಿದೆ. ಅಲ್ಲಿನ ಸಮಸ್ಯೆ ಏನು ಅಂತ ಕೇಳಿದೆ. ಆ ಭಾಗದಲ್ಲಿ ನಿಜವಾದ ಅವಶ್ಯಕತೆ ಏನಿದೆ, ಹಲವಾಗಲೂ ಅದು ಕೂಡ ಡ್ರೈ ಲ್ಯಾಂಡೇನೆ. ಅಲ್ಲಿ ಕೂಡ ಯಾವುದೇ ಥರದ ಇರಿಗೇಷನ್ ಆಗಲಿ ಅಥವಾ ಇನ್ನೊಂದು ಏನೂ ಇಲ್ಲ. ಅಂಥ ವ್ಯವಸ್ಥೆ ಇರ್ತಕ್ಕಂಥ, ಅಂಥ ಪರಿಸ್ಥಿತಿ ಇರ್ತಕ್ಕಂಥ ಊರುಗಳಿಗೆ ನಾವು ಯಾವ ರೀತಿಯಾಗಿ ನಾವು ನೀರನ್ನು ತಲುಪಿಸ್ಬೋದು, ಯಾವ ರೀತಿಯಾಗಿ ಅಲ್ಲಿನ ಜನರ ಕಷ್ಟನ ಕಮ್ಮಿ ಮಾಡ್ಬೋದು, ಅವ್ರ ಜೊತೆಗೇ ಡಿಸ್ಕಸ್ ಮಾಡಿದೆ. ಎಷ್ಟೊಂದು ವಿದ್ಯಾವಂತರು ಹುಡುಗರು ಪಾಪ, ಅದರಲ್ಲಿ ಕೆಲವರು ಸಾಫ್ಟ್ವೇರ್ ಇಂಜಿನಿಯರ್ಗಳಿದ್ದರು. ತಮ್ಮ ಊರಿನಲ್ಲೇ ಇದ್ಬಿಟ್ಟು ಸೇವೆ ಮಾಡಬೇಕು ಅಂತೇಳಿ ಅಲ್ಲಿ ಹತ್ತಿರದಲ್ಲಿ ಅವ್ರು ತೋಟ ಮಾಡ್ಕೊಂಡು ಬಂದಿರು. ತಮಗೆ ಗೊತ್ತಿರ್ಬೋದು ಆ ಭಾಗದಲ್ಲಿ, ನಿಮ್ಮ ಒಟ್ಟು ಹರಪನಹಳ್ಳಿ ಭಾಗದಲ್ಲಿ ಎಷ್ಟೊಂದು ಯುವಕರು ಬೆಂಗಳೂರಿನ ಜೀವನ ಜಂಜಾಟದಲ್ಲಿ ಇರಲಾರ್ದರೆ ಸ್ವಂತ ಶ್ರಮ ಅಷ್ಟೊಂದು ಭಾಳ ಜನ ಇದ್ದಾರೆ. ಇದು ಕೇವಲ ನಾನು ಹರಪನಹಳ್ಳಿದು ಒಂದು ಉದಾಹರಣೆ ನಾನು ಹಲವಾಗಲು ಹೇಳಿದೆ. ಈ ಥರ ಬೇರೆ ಬೇರೆ ಭಾಗದಲ್ಲಿ ನನಗೆ ಕೇವಲ ಅಲ್ಲಿ ಓದೇ ಒಂದು ಚಿಕಿತ್ಸೆ ಕೊಟ್ಟೆ ಬಂದೇ ಅಲ್ಲ. ನಾನು ಓದಂಥ ಸಂದರ್ಭದಲ್ಲಿ ಅಲ್ಲಿನ ಆರೋಗ್ಯದ ಸಮಸ್ಯೆ ಜೊತೆಗೆ ಸಮಾಜ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊತೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೇರ್ಕೊಂಡು ಹಲವಾರು ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ನಿಜ. ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನೋದಕ್ಕೆ ಬಲವಾದ ಕಾರಣವಾದರೆ ಏನಿದೆ? ಭಾರತೀಯ ಜನತಾ ಪಕ್ಷ ಯಾವತ್ತೂ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಅವನಲ್ಲಿರ್ತಕ್ಕಂಥ ಒಂದು ಏನು ಕ್ಯಾಪಬಿಲಿಟಿ ಅಥವಾ ಅವನ ಸತ್ವ, ಅವನ ಶಕ್ತಿ ಏನಿದೆ ಅಂತ ಗುರುತಿಸಿ ಅವರಲ್ಲಿರ್ತಕ್ಕಂಥ ಈಗ ವಿದ್ಯಾವಂತರನ್ನು, ಯುವಕರನ್ನು ನಮ್ಮ ಪ್ರಧಾನಿ ಮೋದಿಜಿ ಅವರ ಅಪೇಕ್ಷೆಗೆ ತಕ್ಕಂಥ, ಅವರ ವೇಗಕ್ಕೆ ತಕ್ಕಂಥ ಕೆಲಸ ಮಾಡತಕ್ಕಂಥ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ನ, ಲೋಕಸಭಾ ಸದಸ್ಯ ಬೇಕು ಅಂತಕ್ಕಂಥ ಒಂದು ಆಶಯ ಇಟ್ಕೊಂಡು ಉತ್ತಮವಾದಂಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕಂತ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಈ ಕಾಂಟೆಕ್ಸ್ಟಲ್ಲಿ ಈ ಪರಿಸ್ಥಿತಿಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ದೃಷ್ಟಿಯಿಂದನೂ ನಾನು ಹೆಮ್ಮೆಯಿಂದ ಹೇಳ್ಬಲ್ಲೆ, ನಮ್ಮದೇನು ಮೋದಿಜಿ ಅವ್ರದ್ದು ಟೀಮ್ ಏನಿದೆ, ಟೀಮ್ ಮೋದಿಜಿ ಒಂದು ನಿಮಗೆ ಗೊತ್ತಿದೆ. ಎಂತೆಂಥವ್ರು ನಮ್ಮ ಜೈಶಂಕರ್ ಜಿ ಇರ್ಬೋದು, ನಿರ್ಮಲಾ ಸೀತಾರಾಮನ್ ಜಿ ಇರ್ಬೋದು, ಅಶ್ವಿನ್ ವೈಷ್ಣವಿ ಜಿ ಇರ್ಬೋದು, ಅವರ ಮಾಡ್ತಕ್ಕಂಥ ಕಾರ್ಯವೈಖರಿ ನಮ್ಮನ್ನು ತುಂಬ ಪ್ರೇರೇಪಣೆ ನೀಡ್ತದೆ ಅವ್ರಿಗೆ. ಅಂಥ ಟೀಮ್ನಲ್ಲಿ ನಾನು ಒಬ್ಬನಾಗ್ಬಿಟ್ಟು ಭಾಳ ಏನು ತುಂಬ ಕೆಲಸಗಳಿದ್ದಾವೆ ದಾವಣಗೆರೆ ಭಾಗಕ್ಕೆ. ಈ ಭಾಗ ನಾನು ಹೇಳಿದೆ, ನಾನು ಆಗಲೇ ಒಂದು ಮಧ್ಯ ಕರ್ನಾಟಕದ ಪ್ರಮುಖವಾದಂಥ ಒಂದು ದಾವಣಗೆರೆ ಕ್ಷೇತ್ರ. ಇದು ಇಡೀ ಭಾರತ ದೇಶದ ಭೂಪಟದಲ್ಲಿ ಅದು ಗುರುತಿಸಬೇಕು. ಮತ್ತೊಮ್ಮೆ ಅದರ ವೈಭವ ಏನಿತ್ತು, ಮತ್ತೊಮ್ಮೆ ಅದು ಅತ್ಯುತ್ತಮವಾದಂಥ ಉದ್ಯಮ ನಾಡು ಅಂತಕ್ಕಂಥ ಕರೆಸ್ಕೊಂಡಿತ್ತು, ಅಂಥದನ್ನು ಮತ್ತೆ ಮುನ್ನೆಲೆಗೆ ತರಬೇಕು ಅಂತಂದು ಆಸೆ ಇದೆ. ಅದನ್ನು ಗುರುತಿಸಿ ನನ್ನನ್ನು ಮಾಡ್ತಾರೆ ಅಂತ ನಂಬಿಕೆ ನನಗೆ. ಕಳೆದ 2-3 ದಶಕಗಳಿಂದ ಕಾಂಗ್ರೆಸ್ ಪಕ್ಷ ಅಂದರೆ ಶ್ಯಾಮನೂರು ಶಿವಶಂಕರಪ್ಪನವರ ಕುಟುಂಬ, BJP ಅಂದರೆ GM ಸಿದ್ದೇಶ್ವರ ಕುಟುಂಬ ಎನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಮತ್ತು ನಿಮಗೆ ಯಾರು ಬೆಂಬಲ ಇದೆ ಹಾಗಾದರೆ? ಈಗ ಕೆಲವರ ಒಂದು ಅಭಿಪ್ರಾಯ ಅದು, ನೀವು ಹೇಳೋ ಮಾತು. ಈಗ ನಾನೇನು ಅದನ್ನೇನು ಒಪ್ಪೋದಿಲ್ಲ. ಆ ರೀತಿ ಅವರ ಎಲೆಕ್ಷನ್ನಲ್ಲಿ ನಿಂತಿದ್ದಾರೆ, ಅವರು ಗೆದ್ದಿದ್ದಾರೆ, ಇವರು ಗೆದ್ದಾರೆ. ಬೇರೆ ಬೇರೆ ಏನು ಹಂತಗಳಲ್ಲಿ ಅಂದರೆ ರಾಜಕೀಯದ ಬೇರೆ ಬೇರೆ ಮಜಲುಗಳಲ್ಲಿ ಅವರು ಕೂಡ ಬೇರೆ ಬೇರೆ ಅಧಿಕಾರವನ್ನು ಅನುಭವಿಸ್ತಿರ್ತಕ್ಕಂಥದ್ದು ನೋಡಿದ್ದೀವಿ. ಆದರೆ ನೋಡಿದವ್ರಿಗೆ ಏನಂತ ಕಾಣಿಸುತ್ತೆ, ಕೇವಲ 2 ಕುಟುಂಬಗಳಷ್ಟೇ ಇದ್ದಾವೆ ಅಂತ ಒಂದು ಭಾವನೆ ಜನರಲ್ಲಿ ಇದೆ ಹೊರತು ಆ ಥರ ಏನಿಲ್ಲ. ಆದರೆ ಆ ರೀತಿ ಯಾರ ಸಪೋರ್ಟ್ ಆಗಲಿ, ನಮಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು
ನನ್ನ ತಂದೆಯವರಾಗಿರ್ಬೋದು, ನಮ್ಮ ಕುಟುಂಬದವ್ರು ಇರ್ಬೋದು, ನಾವು ಯಾವಾಗಲೂ ಸೇವೆಯಲ್ಲಿ ನಿರತರಾಗಿರೋದ್ರಿಂದ, ಜೊತೆಗೆ ನಮ್ಮ ತಂದೆ ಸಣ್ಣವರಿದ್ದಾಗಲೇ ಸ್ವಲ್ಪ ಜನಸಂಘ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಿದ್ಧಾಂತಗಳ ಒಂದು ಇದನ್ನೇನು ಪ್ರೇರೇಪಣೆಗೊಂಡು ಅದರಿಂದ ಸ್ಫೂರ್ತಿಗೊಂಡು ಬಂದಂಥವ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂತಂದ್ರೆ ಸೇವೆ ಅನ್ನೋದೇ ಅದರೊಳಗೆ ಹಾಸುಹೊಕ್ಕಾಗೋಗಿದೆ. ಅಂತಹ ನಾವು ವ್ಯಕ್ತಿತ್ವ ರೂಪಿಸ್ಕೊಂಡಿರೋರು ಅಥವಾ ಯಾವುದೋ ಒಂದು ದೊಡ್ಡ ಫ್ಯಾಮಿಲಿ ಅಥವಾ ಇನ್ನೊಬ್ಬರ ಮೇಲೆ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಮಗೆ ನಮ್ಮ ಭಾರತೀಯ ಜನತಾ ಪಕ್ಷ ಇದೆ, ನಮ್ಮ ಸಂಘಟನೆ ಇದೆ, ಸಿದ್ಧಾಂತ ಇದೆ. ನಿಮ್ಮ ವಿರೋಧಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ರವಿಕುಮಾರ್ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕು, ಅವ್ರ ಸೇವೆ ಏನು ಪಕ್ಷಕ್ಕೆ? ಭಾರತೀಯ ಜನತಾ ಪಕ್ಷದಲ್ಲಿ ನಾನು 2014 ನಂತರ ನಾನು ಸಕ್ರಿಯವಾಗಿ ಪಕ್ಷದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯ ವೈದ್ಯ ಪ್ರಕೋಷ್ಠದ ಸದಸ್ಯರಾದರೂ ಕೂಡ ಹಿನ್ನೆಲೆಯಲ್ಲಿ ಯಾವಾಗಲೂ ನಾವು ಭಾರತೀಯ ಜನತಾ ಪಕ್ಷದ ಸಣ್ಣವನಿದ್ದಾಗಿಂದನೂ ಕೂಡ ನಾವು ರಾಮ ಜನ್ಮಭೂಮಿ ಹೋರಾಟದಿಂದ ಹಿಡಿದು ಬೇರೆ ಬೇರೆ ಹೋರಾಟಗಳಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಹೋರಾಟಗಳಲ್ಲೂ ನಾವು ಪಾಲ್ಗೊಂಡು ಕೆಲಸ ಮಾಡಿ ಬಂದಿರತಕ್ಕಂಥದ್ದು. ಜೊತೆಗೆ ನಾನು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನು ಕೇವಲ ನಾನು ಬಾಯಿ ಮಾತಲ್ಲಿ ಹೇಳಿದೆ, ಅದನ್ನು ಏನು ನಾವು ಈ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಸ್ಲೋಗನನ್ನು ನಾನೊಬ್ಬನೇ ಅಲ್ಲ ಎಲ್ಲರಿಗೂ ತಲುಪಿಸ್ಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡ್ರು. ಐ ಬಿಲೀವ್ ಇನ್ ಆ್ಯಕ್ಷನ್. ನಾನು ಕೆಲಸದಲ್ಲಿ ನಂಬಿಕೆ ಇಟ್ಟಿದ್ದೀನಿ ಹೊರತು ಮಾತಿನಲ್ಲಿ ನಂಬಿಕೆ ಇಟ್ಟಿಲ್ಲ. ಆ ದೃಷ್ಟಿಯಿಂದ ಕೇಳ್ತಾರೆ, ಎಲ್ಲರಿಗೂ ಕೇಳ್ತಕ್ಕಂಥ ಹಕ್ಕಿದೆ. ಭಾಳ ಜನರಿಗೂ ಗೊತ್ತು ಭಾರತೀಯ ಜನತಾ ಪಕ್ಷದಲ್ಲಿ ರವಿಕುಮಾರ್ ಅವರ ಕೊಡುಗೆ ಅನ್ನತಕ್ಕಂಥದ್ದು ಹೆಚ್ಚಿನ ಜನಕ್ಕೆ ಗೊತ್ತಿದೆ. BJP ಪಕ್ಷ ಹಿರಿಯರನ್ನು ಹೊರತುಪಡಿಸಿ ಯುವಕರಿಗೆ ಟಿಕೆಟ್ ಕೊಡುತ್ತೆ ಅಂತ ಅನಿಸುತ್ತಾ ನಿಮಗೆ? 100%. ಯಾಕೆಂದರೆ ಭಾರತೀಯ ಜನತಾ ಪಕ್ಷದ ಒಂದು ಸತ್ವ, ಒಂದು ಶಕ್ತಿ ಇರೋದೇ ಯುವಕರಲ್ಲಿ. ಯಾವತ್ತೂ ಆ ಶಕ್ತಿ ಯುವಕರಲ್ಲಿಂದ ಆ ನಂತರ ನಾವು ಅಂದರೆ ನಾನೇನು ಸೀನಿಯರ್ಸ್ಗಳನ್ನು ನಾನು ಕಡೆಗಣಿಸ್ತೀವಿ ಅಂತಲ್ಲ, ಅವರ ಮಾರ್ಗದರ್ಶನ ಹಿಡ್ಕೊಂಡ್ಬಿಟ್ಟು ನಮ್ಮ ಕೆಲಸ ಏನಾಗಬೇಕು, ನಮ್ಮ ಉದ್ದೇಶ ಏನಿದೆ, ಭಾರತೀಯ ಜನತಾ ಪಕ್ಷದ ಏನು ಧ್ಯೇಯೋದ್ದೇಶಗಳೇನಿದ್ದಾವೆ ಅದನ್ನು ಈಡೇರಿಸೋದಕ್ಕೆ ಯುವಕರಿಗೆ ಸಾಧ್ಯ. ಹಿರಿಯರ ನಾವು ಮಾರ್ಗದರ್ಶನ ತಗೋತೀವಿ. ನಮ್ಮ ಪಕ್ಷದಲ್ಲಿ ಭಾಳ ಜನ ಹಿರಿಯರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಆದರೆ ಯುವಕರು ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇದ್ದಾರೆ. ಅದು ಸಾಧ್ಯ ಆಗುತ್ತೆ ಅಂತ ನನ್ನ ಆಶಯ. ಚುನಾವಣೆ ಅಂದರೆ ಜಾತಿ ಲೆಕ್ಕಾಚಾರ ಇದ್ದೇ ಇರುತ್ತೆ. ನಿಜ. ಕಳೆದ 3-4 ಚುನಾವಣೆಯಲ್ಲಿ BJP ಪಕ್ಷದ ವತಿಯಿಂದ ಸಾಧು ಲಿಂಗಾಯತ್ ಸಮಾಜಕ್ಕೆ ಟಿಕೆಟ್ ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಐಂದ ವರ್ಗನೂ ಕೂಡ ಒಗ್ಗಟ್ಟಾಗಿ ನಿಲ್ಲುವಂಥ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ನಿಮಗೆ ಹಿಂದುಳಿದ ವರ್ಗಗಳ ಮತಗಳು ಸಿಗುತ್ತಾ? ಈ ಜಾತಿ ಲೆಕ್ಕಾಚಾರ ಹೇಗಿದೆ ಕ್ಷೇತ್ರದಲ್ಲಿ? ಕುಮಾರ್, ಮೊದಲಿಗೆ ನಾನು ಈ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿಲ್ಲ. ಮೊದಲನೇದು ನಮ್ಮ ಆಶಯ, ನಮ್ಮ ಇಚ್ಛೆ ಸೇವೆ, ರಾಷ್ಟ್ರ ಮತ್ತು ನಮ್ಮ ಧರ್ಮ. ಅಂಥ ಸ್ಥಿತಿಯಲ್ಲಿ ನಾನು ಈಗ ಮುಂದುವರೆದ ಜಾತಿ ಹಿಂದುಳಿದ ಜಾತಿ ಅಥವಾ ಬೇರೆ ಬೇರೆ ಜಾತಿಗಳನ್ನು ನಾನು ಆ ರೀತಿ ನೋಡ್ತಾರೆ ನಮ್ಮನ್ನು. ನಮ್ಮ ಸೇವೆನ, ನಮ್ಮ ಪಕ್ಷದ ಉದ್ದೇಶಗಳನ್ನು, ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಯಾವುದೇ ಜಾತಿ ನೋಡಲ್ಲ. ಇವತ್ತು ಒಂದು ಕಾಲದೊಳಗೆ ನಾನು ಒಪ್ಕೋತೀನಿ, ಒಂದು ಕಾಲದೊಳಗೆ ಈಗ ಕೆಲವರ ಜಾತಿಯ ಪಕ್ಷಗಳು ಅಂತೇಳಿ ಎಲ್ಲವೂ ನಾನು ಇಂಥದ್ದಂತ ಹೇಳೋದಿಲ್ಲ, ಕೆಲವನ್ನ ಗುರುತಿಸ್ತಿದ್ರು, ಇಂಥ ಪಕ್ಷ ಈ ಜಾತಿ ಇಂಥ ಪಕ್ಷ. ಆದರೆ ಇವತ್ತು ಆ ರೀತಿ ಇಲ್ಲ. ಕೆಲವು ಆಗಿರ್ಬೋದು. ಭಾರತೀಯ ಜನತಾ ಪಕ್ಷ ನಿಜವಾದ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಪಾರ್ಟಿ ಅಂತ ಏನಾದರೂ ಇದ್ದರೆ ಎಲ್ಲರನ್ನೂ ಒಳಗೊಂಡು ಎಲ್ಲರನ್ನೂ ಸೇರಿಸ್ಕೊಂಡು ಯಾವ ಜಾತಿಯನ್ನು ಕಡೆಗಣಿಸದೆ ಎಲ್ಲರ ಶ್ರೇಯೋಭಿವೃದ್ಧಿಗೆ ಎಲ್ಲರ ಬೆಳವಣಿಗೆಗೆ ಏನಾದರೂ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥ ಯಾವುದಾದ್ರು ಒಂದು ಪಕ್ಷ, ನಾನು ಬರೀ ಭಾರತ ದೇಶದಲ್ಲೇ ಹೇಳ್ತಿಲ್ಲ, ನೆನ್ಪಿಟ್ಕೊಳ್ಳಿ ಕುಮಾರ್, ಇಡೀ ಪ್ರಪಂಚದಲ್ಲೇ ಯಾವುದಾರ ಅಂತ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಎಲ್ಲರ ಒಂದು ಉನ್ನತಿಗೋಸ್ಕರ ಜಾತಿಯನ್ನು ಮೀರಿ ವ್ಯಕ್ತಿ ನಿರ್ಮಾಣದ ಜೊತೆಗೆ ನಮಗೆ ನಾನು ಒಂದು ಭಾಳ ಮುಖ್ಯವಾದಂಥ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗಳು, ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಅಂತ ಕೇಳಿದ್ದೀರ.
ಅಲ್ವಾ? ಎಷ್ಟೊಂದು ಯುವಕರು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಯಾಕೆ ಸೇರ್ತಾ ಇದ್ದಾರೆ ಅಂತಂದರೆ ಇಲ್ಲಿ ವ್ಯಕ್ತಿ ನಿರ್ಮಾಣ ಆಗ್ತಾ ಇದೆ, ಇಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ. ತಾವು ಪಕ್ಷಕ್ಕೆ ತಮ್ಮ ಸೇವೆ ಕೊಡೋದ್ರ ಜೊತೆಗೆ ತಮ್ಮ ಬಿಸ್ನೆಸ್ನಲ್ಲಿ ತಮ್ಮ ವೈಯಕ್ತಿಕವಾದಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ, ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ, ಅದರಲ್ಲಿ ಯಶಸ್ಸು ಪಡಿತಾ ಇದ್ದಾರೆ. ಇದು ಎಷ್ಟು ಸುಲಭನ? ಮೋದಿಜಿ ಅಂತ ಮಹಾನ್ ನಾಯಕರಲ್ಲಿದ್ದಾಗ ಇಡೀ ಕೇವಲ ಭಾರತೀಯ ಜನತಾ ಪಕ್ಷ ಒಂದು ಪಕ್ಷ ಅಲ್ಲ, ಇದು ಒಂದು ಶಕ್ತಿ. ಇದು ಒಬ್ಬ ವ್ಯಕ್ತಿ ನಿರ್ಮಾಣ ಮಾಡೋದ್ರ ಕಡೆಗೆ ನಾವು ಯೋಚನೆ ಮಾಡಿ ಅಂಥ ಒಂದು ಶಿಸ್ತನ್ನು, ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಶಿಸ್ತು ಯಾವ ಪಕ್ಷದಲ್ಲಾರು ಇದೆಯಾ? ಅಂಥ ಒಂದು ಶಿಸ್ತನ್ನು ಕಲಿಸೋದು ಜೀವನದಲ್ಲಿ. ನಾನು ಯಾರಿಗಿಂತ ಕಡಿಮೆ ಅಲ್ಲ, ನಾನು ಜೀವನವನ್ನು ಭಾಳ ಸಶಕ್ತ ರೀತಿಯಿಂದ, ಭಾಳ ಯಾರಿಗೂ ಜಗ್ಗದೆ ಯಾರಿಗೂ ಬಗ್ಗದೆ ಧೈರ್ಯವಾಗಿ ಹೆಮ್ಮೆಯಿಂದ ನಾನು ಜೀವನ ನಡೆಸಬಲ್ಲೆ ಅಂತಕ್ಕಂಥ ಕಲಿಸತಕ್ಕಂಥ ಒಂದು ಯಾವುದಾದ್ರು ಪೊಲಿಟಿಕಲ್ ಪಕ್ಷ ಪ್ರಪಂಚದಲ್ಲಿ ಇತ್ತು ಅಂದರೆ ಅದು ಭಾರತೀಯ ಜನತಾ ಪಕ್ಷ. ಕಳೆದ 3-4 ಚುನಾವಣೆಯಲ್ಲಿ GM ಸಿದ್ದೇಶ್ ಅವರಿಗೆ BJP ಪಕ್ಷ ಟಿಕೆಟ್ ಕೊಡ್ತಾ ಬಂದಿದೆ. ತಾವು ಕೂಡ ಅದೇ ಕಮ್ಯುನಿಟಿಗೆ ಸೇರಿದವರಾಗಿದ್ದೀರಿ. ಹಾಗಾಗಿ ಈ ಬಾರಿ ಬೇರೆಯವರಿಗೆ ಅಂದರೆ ಅನ್ಯ ಸಮುದಾಯದವ್ರಿಗೆ ಟಿಕೆಟ್ ಕೊಡ್ರಿ ಅನ್ನುವಂಥ ಒತ್ತಡನೂ ಕೂಡ ಕೇಳಿ ಬರ್ತಾ ಐತಿ. ಹಾಗಾಗಿ ನೀವು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತೀರಿ? ನಾನು ಮೊದಲೇ ಹೇಳಿದೆ, ಇಲ್ಲಿ ನಾವು ಯಾವುದೇ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಒಂದು ಬೇಸಿಕ್ಕಾಗಿ ಯಾವ ವ್ಯಕ್ತಿ ಅವನು ಒಂದು 100% ಗೆಲ್ತಕ್ಕಂಥ ಅವನ ಪಕ್ಷಕ್ಕೆ ಕೊಡುಗೆ ಏನಿದೆ, ಸಮಾಜಕ್ಕೆ ಸೇವೆ ಏನಿದೆ, ಕೊಡುಗೆ ಏನಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಮುಗಿಯೋದಿಲ್ಲ. ಇಷ್ಟು ದಿವಸ ಸೇವೆ ಮಾಡಿದರೂ ಮುಗೀತು, MP ಆದಮೇಲೆ ಮನೆ ಸೇರ್ಕೊಳ್ಳೋದಲ್ಲ. ನಿಜವಾದ ಕಳಕಳಿ ಇದಾನ ಮುಂದಿನ ದಿನಗಳಲ್ಲಿ ಸೇವೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಈ ವ್ಯಕ್ತಿ ನಮ್ಮ ಆಶಯ ಏನಿದೆ, ಭಾರತೀಯ ಜನತಾ ಪಕ್ಷದ ಏನು ಧ್ಯೇಯೋದ್ದೇಶಗಳಿದ್ದಾವೆ, ನಮ್ಮ ಉದ್ದೇಶಗಳೇನಿದ್ದಾವೆ ಅವುಗಳಿಂದ ಈಡೇರಿಸಬಲ್ಲನಾ, ಇವನು ಅದನ್ನು ಸಕ್ಸಸ್ ಆಗಿ ಮಾಡಬಲ್ಲನಾ ಅಂತಕ್ಕಂಥದ್ದನ್ನು ನೋಡ್ತೀವಿ ಹೊರತು ಇಲ್ಲ ಯಾವುದೇ ಥರದ ಜಾತಿ ಆಧಾರದ ಮೇಲೆ ಇಲ್ಲಿ ಟಿಕೆಟ್ ಹಂಚಿಕೆ ಆಗೋದಿಲ್ಲ. ದಾವಣಗೆರೆ ಕ್ಷೇತ್ರಕ್ಕೆ ಹರಪನಹಳ್ಳಿ ಸೇರಿಕೊಂಡು ಒಟ್ಟು 8 ಕ್ಷೇತ್ರಗಳಿವೆ. ಇದರಲ್ಲಿ ಕೇವಲ ಹರಿಹರ ಕ್ಷೇತ್ರದಲ್ಲಿ ಮಾತ್ರ BJP MLA ಇದ್ದಾರೆ, ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ MLAಗಳು ಇದ್ದಾರೆ. ಹಂಗಿದ್ಮೇಲೆ BJP ಪಕ್ಷ ಗೆಲ್ಲಲು ಹೇಗೆ ಸಾಧ್ಯ? ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಂದ ಹಿನ್ನಡೆ ಆಯಿತು, ಒಪ್ಕೊಳ್ಳೇಬೇಕು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅಂತಂದಮೇಲೆ ಸೋಲು ಗೆಲುವುಗಳು ಕಾರಣ ಆಗ್ತವೆ, ಬೇರೆ ಬೇರೆ ಕಾರಣಗಳಿಂದ ಆಯಿತು. ಆದರೆ ನೀವು ಟೆಕ್ನಿಕಲಿ ಹೇಳೋದಾಯಿತು ಅಂದರೆ, ಈಗ ನೀವು ಪ್ರಶ್ನೆ ಕೇಳಿದ್ರಿ, ಈಗ ನೀವು ಒಟ್ಟಾರೆ ವಿಧಾನಸಭಾ ಚುನಾವಣೆಯ ಮತಗಳನ್ನು ನೀವು ತೆಗೆದುಕೊಂಡ್ರೆ ಹಿಂದಿನ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಂದಿರತಕ್ಕಂಥ ಓಟುಗಳನ್ನು ತೆಗೆದುಕೊಂಡ್ರೆ 1,00,000ಕ್ಕಿಂತನೂ ಹೆಚ್ಚಿನ ಓಟುಗಳು ಇನ್ನೂ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚಿಗೆ ಬಂದಿದೆ. ಒಂದು ವಿಷಯ. ಎರಡನೇದು, ವಿಧಾನಸಭಾ ಚುನಾವಣೆಯ ಪ್ಲ್ಯಾಟ್ಫಾರ್ಮ್ ಏನಂತೀವಿ, ಅದು ನಡೀತಕ್ಕಂಥ ಚರ್ಚೆಗಳೇ ಬೇರೆ, ವಿಷಯಗಳ ಮೇಲೆ ಯಾವ ಆಧಾರದ ಮೇಲೆ ನಡೀತದೆ ಎಲೆಕ್ಷನ್ ತಕ್ಕಂಥ. ಈಗ ಲೋಕಸಭಾ ಚುನಾವಣೆ ನಡೀತಕ್ಕಂಥ ವಿಷಯಾಧಾರಿತನೇ ಬೇರೆ. ಹಾಗಾಗಿ ಈ ಬಾರಿ ನಾವು ಈಗಾಗಲೇ ಗೊತ್ತಿದೆ, ಇದೆಲ್ಲ ಎಲ್ಲರೂ ಕಾಂಗ್ರೆಸ್ನವರೇ ಒಪ್ಕೊಂಡ್ಬಿಟ್ಟಾರೆ. ಹೆಚ್ಚು ಕಮ್ಮಿ 28ಕ್ಕೆ 28 ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯ ಇದುವರೆಗೂ ಕಂಡಿರ್ತಂಥ ಅಪ್ರತಿಮ ಯುವ ಅಧ್ಯಕ್ಷರಾದಂಥ ನಮ್ಮ ಶ್ರೀಮಾನ್ ವಿಜಯೇಂದ್ರ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಯಾರಾದರೂ 70 ದಿನದೊಳಗೆ 10,000 ಕಿಲೋಮೀಟ್ರು ರೋಡ್ನಲ್ಲಿ ಟ್ರಾವೆಲ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕಡೆ ಹೋಗಿ ಬಂದಿದ್ದು, ಫ್ಲೈಟಲ್ಲಿ ಹೋಗಿ ಬಂದಿದ್ದು, ಅದನ್ನೆಲ್ಲ ಲೆಕ್ಕ ಹಿಡಿದ್ರೆ ಅದೆಷ್ಟು ಕಿಲೋಮೀಟ್ರ್ ಆಗ್ತದೆ ಗೊತ್ತಿಲ್ಲ. ಅಂತಹ ಶ್ರಮಜೀವಿ, ಅಂತಹ ಹೋರಾಟಗಾರ. ನಾವು ಮೊದಲು ಹೇಳ್ತಾ ಇದ್ವಿ, ಯಡಿಯೂರಪ್ಪನವರು ಭಾಳ ಖಾಲಿ ಚಕ್ರ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ, ಆ ಥರ ಎಲ್ಲ. ಅದು ಹಾಗೆ ಆ ರೀತಿ ಕಟ್ಟಿದರು. ಯಡಿಯೂರಪ್ಪರಿಗಿಂತೂ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವಿಜೇಂದ್ರನವರು ಎಲ್ಲಿ ಹೋದತ್ರ ಜನಸಾಗರ, ಎಲ್ಲಿ ಹೋದತ್ರ ಅವರ ಜನ ಬೆಂಬಲಿಗರು ಅವರಲ್ಲಿ ಕಾಣ್ತಾ ಇದ್ದಾರೆ. ಈಗ ಅಷ್ಟೊಂದು ಬೆಂಬಲ, ಅಷ್ಟೊಂದು ಪ್ರೀತಿ ಸುಮ್ಮನೆ ಬರ್ತದ? ನಮ್ಮ ಭವಿಷ್ಯ ಕಾಣ್ತಾ ಇದ್ದೀವಿ ನಾವು ಅವರಲ್ಲಿ, ನಮ್ಮ ರಾಜ್ಯದ ಭವಿಷ್ಯ ಕಾಣ್ತಾ ಇದ್ದೀವಿ, ನಮ್ಮ ದೇಶದ ಭವಿಷ್ಯನ ನಾವು ಅವರಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಅಷ್ಟೊಂದು ಜನ ಅವರಿಗೆ ಬೆಂಬಲ ಕೊಡ್ತಾ ಇರೋದು.
ಇವತ್ತು ಭಾರತೀಯ ಜನತಾ ಪಕ್ಷ 100% ದಾವಣಗೆರೆಯಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ. ದಾವಣಗೆರೆ ಕ್ಷೇತ್ರದಲ್ಲಿ ನಿರಂತರವಾಗಿ ಜಿ ಎಂ ಸಿದ್ದೇಶ್ವರ ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿನೂ ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಟಿಕೆಟ್ ವಿಷಯದಲ್ಲಿ ಜಿ ಎಂ ಸಿದ್ದೇಶ್ವರ ಅವ್ರಿಗೆ ರವಿಕುಮಾರ್ ಅವರು ಪೈಪೋಟಿ ನೀಡಬಲ್ರ? ಇದು ಪೈಪೋಟಿ ಪ್ರಶ್ನೆ ಬರಲ್ಲ ಕುಮಾರ್. ಇಲ್ಲಿ ನಾವು ಕೂಡ ಈಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನನಗೂ ಸೇವೆ ಮಾಡೋದಕ್ಕೆ ಸಿದ್ದೇಶಣ್ಣನವರು ಇಷ್ಟು ವರ್ಷ ಭಾರತೀಯ ಜನತಾ ಪಕ್ಷದ ಒಬ್ಬ ಲೋಕಸಭಾ ಸದಸ್ಯರಾಗಿ ಅವರ ಸೇವೆಯನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಸಲ್ಲಿಸಿದ್ದಾರೆ. ಈಗ ನಂತರ ಈಗ ಬೇರೆ ಬೇರೆ ಅವ್ರಿಗೂ ಅವಕಾಶ ಸಿಗಲಿ, ಹೀಗಾಗಿ ನಾನು ಕೂಡ ಒಂದು ಮನವಿಯನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಕೊಟ್ಟಿದ್ದೀನಿ. ಆ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಸಹಜವಾಗಿ ಎಲ್ಲ ಕ್ಷೇತ್ರದಲ್ಲಿ ಸ್ಥಳೀಯರು ಮತ್ತು ಹೊರಗಿನರು ಅನ್ನುವಂಥ ಗೊಂದಲ ಇದ್ದೇ ಇರುತ್ತೆ. ಆದರೆ ದಾವಣಗೆರೆ ಕ್ಷೇತ್ರದಲ್ಲಿ ಜಿ ಎಂ ಸಿದ್ದೇಶ್ವರ್ ವಿಷಯದಲ್ಲಿ ಈ ವಿಷಯ ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ? ಇದು ಈ ಚರ್ಚೆ ಇತ್ತು ಅಂದರೆ ದಾವಣಗೆರೆ ಅವರು ಅಲ್ಲ ಅಂತೇಳಿ. ದಾವಣಗೆರೆ ಸ್ಥಳೀಯರಲ್ಲ, ಲೋಕಸಭಾ ಕ್ಷೇತ್ರದವರಲ್ಲ, ಬೇರೆ ಕಡೆಯಿಂದ ಬೇರೆ ಕ್ಷೇತ್ರದವರು ಈ ರೀತಿ ಇದೆ ಅಂತೇಳಿ ಅದು ಚರ್ಚೆಗೆ ಮತ್ತೆ ಬರೋದು ಹೋಗೋದು ಆಗ್ತಾಯಿತ್ತು. ಸೊ ಅದನ್ನು ನಮ್ಮ ಹಿರಿಯರು, ನಮ್ಮ ಪಕ್ಷದವರು ಅದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ. ಒಂದು ಕಡೆ ತಮ್ಮ ತಂದೆಯವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅನ್ನಲಾಗುತ್ತೆ, ಇನ್ನೊಂದು ಕಡೆ ಅವ್ರ ಪುತ್ರರು BJP ಟಿಕೆಟ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಇದು ಹೇಗೆ? ಅದು ಕೆಲವು ಸ್ವಲ್ಪ ಗೊಂದಲಗಳಿಂದ ನಮ್ಮ ಭಾರತೀಯ ಜನತಾ ಪಕ್ಷ ದಾವಣಗೆರೆ ಘಟಕದಲ್ಲಿ ಆದಂಥ ಒಂದು ಸರಿಯಾಗಿ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಅದು ಆ ರೀತಿ ಆಗಿತ್ತು. ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಅದನ್ನು ಸರಿಪಡಿಸಿ ನಾವು ಇವರು ಭಾರತೀಯ ಜನತಾ ಪಕ್ಷದ ಏನಂತಾರಲ್ಲ ಒಂದು ಜೀವನಾಡಿಯ ಒಂದು ಭಾಗ ಇವರು, ಯಾವುದೇ ಕಾರಣಕ್ಕೂ ಇವರೇನು ಯಾವುದೇ ಪಕ್ಷ ಬಿಟ್ಟು ಹೋಗಿಲ್ಲ ಅಂತಕ್ಕಂಥದ್ದನ್ನ ಅದನ್ನು ಎಲ್ಲರ ಎದುರಿಗೂ ಅದನ್ನು ಸಾರಿ ತಿಳಿಸಿ ಹೇಳಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಅಭಿನ್ನ ಭಾಗ. ತಮ್ಮ ತಂದೆಯವರು ಒಂದು ಬಾರಿ MLA ಆಗಿದ್ದರು, 2 ಬಾರಿ BJP ಜಿಲ್ಲಾಧ್ಯಕ್ಷರಾಗಿ ಪಕ್ಷವನ್ನು ಸಂಘಟಿಸಿದ್ದಾರೆ. ಇಂಥ ಒಂದು ಕುಟುಂಬವನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅನ್ನುವಂಥ ಏನಾದರೂ ಸಂಚೇಂದ್ರ ನಡೀತಾ ಇತ್ತಾ ಇಲ್ಲಿ? ಇಲ್ಲ, ಸಂಚು ಆ ಥರದ್ದೆಲ್ಲ ನಿಮ್ಮ ವಿರೋಧಿಗಳೆಲ್ಲ ವಿರೋಧ ಎಲ್ಲಿರಲ್ಲ ವಿರೋಧ. ಈ ಜೊತೆಗಿರೋರು ಇರ್ತಾರೆ, ವಿರೋಧ ಮಾಡ್ತಕ್ಕಂಥವ್ರು ಎಲ್ಲ ರಂಗಗಳಲ್ಲಿ ಇದೆ. ರಾಜಕೀಯದಲ್ಲಿ ಮಾತ್ರನಾ, ಎಲ್ಲ ರಂಗಗಳಲ್ಲಿ ಇರ್ತಾರೆ. ಅದೇ ರೀತಿಯಾದಂಥ ಸಹಜವಾದಂಥ ವಿರೋಧ ಇರ್ಬೋದು ಅಷ್ಟೇ ಹೊರತು ಇನ್ನು ಯಾವುದೇ ಥರದ ಅದೇ ನೀವು ಹೇಳ್ದಂಗೆ ಭಾಳ ವೈಯಕ್ತಿಕವಾದಂಥ ದ್ವೇಷ ಮಾಡ್ತಕ್ಕಂಥ ಏನು ರಾಜಕಾರಣನ ನಾವು ಯಾವತ್ತೂ ಮಾಡೋದಿಲ್ಲ. ಅಂತ ಸಣ್ಣ ಪುಟ್ಟ ವಿರೋಧಗಳಿರ್ಬೋದು, ಅವನ್ನೆಲ್ಲದೂ ಸರಿಪಡಿಸ್ಕೊಂಡು ನಾನು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಒಂದೇ ಮನೆಯ ಎಲ್ಲ ಸದಸ್ಯರು, ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಾನು ಕರ್ಕೊಂಡು ಹೋಗ್ತೇನೆ. ಮಾಜಿ ಸಚಿವರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ಇರ್ಬೋದು, ನಿಮ್ಮ ತಂದೆ ಗುರುಸಿದ್ದನ್ ಗೌಡರು ಇರ್ಬೋದು, ಮತ್ತು ಮಾಡಾಳ ವಿಪಕ್ಷಣರು ಇರ್ಬೋದು, ಸೇರಿದಂತೆ ಹಲವು ನಾಯಕರು ಯಡಿಯೂರಪ್ಪರವನ್ನು ಭೇಟಿ ಮಾಡಿ ಜಿ ಎಂ ಸಿದ್ದೇಶ್ ಅವರಿಗೆ ಟಿಕೆಟ್ ಕೊಡಬೇಡ್ರಿ ಅಂತೇಳಿ ಒತ್ತಡ ಹಾಕಿದ್ದೀರಿ ಅಂತೆ, ನಿಜಾನಾ? ನಾವು ಯಾರಿಗೂ ಟಿಕೆಟ್ ಕೊಡಬೇಡ್ರಿ ಅಥವಾ ಹೀಗೆ ಅವ್ರಿಗೆ ಕೊಡಲೇಬಾರ್ದು ಈ ರೀತಿ ಅಂತ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಹೇಳಲಿಲ್ಲ. ಅಲ್ಲಿ ಕೇಳಿದ್ದಿಷ್ಟೇ, ಯುವಕ ವಿದ್ಯಾವಂತರು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ, ದಾವಣಗೆರೆ ಲೋಕಸಭಾ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ದೇಶದ ಏನು ನಮ್ಮ ಪ್ರಧಾನಿಜಿಯವರ ಆಶಯಗಳಿಗೆ ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ ಹೊರತು ಇಂಥವ್ರಿಗೆ ಟಿಕೆಟ್ ಕೊಡಬೇಡ್ರಿ ಅಂತ ಎಲ್ಲೂ ಹೇಳಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ BJP ಪಕ್ಷ ಮನೆಯೊಂದು 3 ಬಾಗಿಲು ಎಂಬಂತೆ ಆಗಿದೆ. ಹಂಗಿದ್ರೆ ಹೇಗೆ ನೀವು ಸಂಘಟಿತವಾಗಿ ಹೋರಾಟ ಮಾಡಿ ಗೆಲ್ತೀರಿ? ಒಮ್ಮೊಮ್ಮೆ ಮನೆ ಒಂದಿದ್ದು ಬಾಗಿಲುಗಳು 3-4 ಇದ್ದರೂ ಕೂಡ ಮುಖ್ಯವಾದ ದ್ವಾರ ಅಥವಾ ಮೇನ್ ಡೋರ್ ಅಂತಕ್ಕಂಥದ್ದು ಒಂದೇ ಇರುತ್ತೆ. ಸಣ್ಣ ಸಣ್ಣದ್ದು ಬಾಗಿಲುಗಳು ಹಿತ್ತಲು ಅಥವಾ ಪಕ್ಕದ ಡೋರು ಇರ್ಬೋದು. ಆದರೆ ಮುಖ್ಯ ದ್ವಾರ ಅಂತಂದರೆ ನಾವೆಲ್ಲರೂ ಚುನಾವಣಾ ಬಂದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮನೆ ಅಂದಮೇಲೆ ಎಲ್ಲರಲ್ಲೂ ಭಿನ್ನಾಭಿಪ್ರಾಯಗಳು. 3 ಅಣ್ಣ ತಮ್ಮಗಳಿದ್ದೀವಿ ಅಂತಂದರೆ 3 ಆ ರೀತಿ ಬೇರೆ ಬೇರೆ ಆದಂಥ ಭಿನ್ನಾಭಿಪ್ರಾಯಗಳು ಇರ್ಬೋದು. ಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥದ್ದೂ ಆಗ್ಬೋದು. ಆದರೆ ಒಂದು ಸಿದ್ಧಾಂತದ ಮೇಲೆ ನಾವು ಚುನಾವಣೆಯನ್ನು ಸ್ಪರ್ಧಿಸಿದಾಗ, ಚುನಾವಣೆ ನಾವು ಒಂದು ವಿಷಯದ ಮೇಲೆ ನಾವು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗ್ತೀವಿ. ಯಾವುದೇ ಕಾರಣಕ್ಕೂ ನಾವೀಗ ಉದಾಹರಣೆಗೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮಲ್ಲಿ
ಎ ಟೀಮ್ ಬಿ ಟೀಮ್ ಅಂತ ಇದೆ ಅಲ್ವಾ, ಇದೆ ಈ ಟೀಮ್ ಇದೆ ಬಿ ಟೀಮ್ ಇದೆ, ಇನ್ನು ಸಿ ಟೀಮ್ನೂ ಆಗ್ಬೋದು. ಅಷ್ಟು ಟೀಮ್ ಇದ್ದರೂ ಕೂಡ ಒಮ್ಮೊಮ್ಮೆ ಏನವ್ರು ಬಿ ಟೀಮ್ನ ಜೊತೆಗೆ ಬಿನವ್ರು ಸಿ ಟೀಮ್ನವ್ರ ಜೊತೆಗೆ ಆಡ್ಬೋದು. ಆದರೆ ನಮ್ಮ ಭಾರತೀಯ ಕ್ರಿಕೆಟ್ ಟೀಮು ಪಾಕಿಸ್ತಾನದ ಮೇಲೆ ಆಡ್ಬೇಕಾದ್ರೆ ಈ ABC ಟೀಮ್ ಅಂತ ಹೋಗ್ತೀವ, ಚುನಾವಣೆ ಬಂದಾಗ ಎಲ್ಲ ಟೀಮು ಒಂದಾಗ್ತವೆ, ಒಂದೇ ಟೀಮ್ ಆಗಿ ನಾವು ಹೋರಾಟ ಮಾಡೋದು. ಹಾಗೆ ನಾವೆಲ್ಲರೂ ಒಂದಾಗಿ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಅಡಿಯಲ್ಲಿ ನಾವು ಅದನ್ನು ಹೋರಾಟ ಗೆಲ್ಲೋದು ಶತಸಿದ್ಧ. ತಮಗೆ ಅವಕಾಶ ಸಿಕ್ಕರೆ ದಾವಣಗೆರೆ ಕ್ಷೇತ್ರಕ್ಕೆ ಏನು ಮಾಡ್ಬೇಕು ಅಂತೇಳಿ ಕನಸಿದೆ? ಹಾಂ, ಅದು ಭಾಳ ವಂಡರ್ಫುಲ್ ಕ್ವೆಶನ್ ಅದು. ಥ್ಯಾಂಕ್ಸ್ ಫಾರ್ ದಿಸ್. ಯಾಕೆಂದರೆ ನಾನು ಆಗಲೇ ಹೇಳಿದೆ, ದಾವಣಗೆರೆ ಒಮ್ಮೆ ರಾಜಧಾನಿ ಆಗಬೇಕಾಗಿತ್ತು, ಅದರಿಂದ ವಂಚಿತ ಆಯಿತು. ನಂತರ ಎಕನಾಮಿಕ್ ಕ್ಯಾಪಿಟಲ್ ಸಿಟಿ, ಈ ಆರ್ಥಿಕವಾಗಿ ಕೂಡ ಅದೊಂದು ರಾಜಧಾನಿ ಆಗಬೇಕಿತ್ತು ಅನ್ನೋ ಹತ್ತತ್ರ ಬಂದು ಭಾಳ ಆರ್ಥಿಕ ಚಟುವಟಿಕೆಗಳು ನಡೆದು ಒಂದು ಕಾಲದೊಳಗೆ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚಿನ ಆ್ಯಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆ ನಡೀತಿರೋದೇ ದಾವಣಗೆರೆಯಲ್ಲಿ ಅನ್ನೋವಂಥ ಸ್ಥಿತಿ ಇತ್ತು. ಆಗ್ತಾ ಎಲ್ಲೋ ಒಂದು ಕಡೆ ಎಲ್ಲ ಕಳೆದೋಗ್ಬಿಡ್ತು. ದಾವಣಗೆರೆಗೆ ಆರ್ಥಿಕ ಚಟುವಟಿಕೆಗಳ ಜೊತೆಗೆ ಉದ್ಯಮಗಳು, ನಾನು ಆಗಲೇ ಹೇಳಿದೆ, ಎಷ್ಟೊಂದು ವಿದ್ಯಾವಂತರಿದ್ದಾರೆ. ಯಾವುದೋ ರಾಜ್ಯದಲ್ಲಿ ಯಾವುದೋ ಊರಲ್ಲಿ ಹೋಗಿ ಯಾರೋ ಕೆಳಗಡೆ ಕೆಲಸ ಮಾಡೋದನ್ನು ಬದಲು ಅವರೇ ಸ್ವಂತ ಒಂದು ಉದ್ಯಮಗಳನ್ನು ಯಾಕೆ ನಮ್ಮ ದಾವಣಗೆರೆ ಭಾಗದಲ್ಲಿ ನಿರ್ಮಾಣ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಅವರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಇದು 100% ಸಾಧ್ಯ ಅನ್ನೋದಕ್ಕೆ ಇದು ನಾನೇ ಉದಾಹರಣೆ. 2014 ನಾವು ಮೋದಿಜಿಯವರ ಯಾವಾಗ ಸರ್ಕಾರ ಇತ್ತು ಆಗ ನನಗೆ ಒಂದು ಕನಸು ಚಿಗುರ್ತು. ಇಂತಹ ಪ್ರಧಾನಿ ಇರಬೇಕಾದ್ರೆ ಆರ್ಥಿಕವಾದಂಥ ಒಂದು ವ್ಯವಸ್ಥೆನ ಸರಿಪಡಿಸ್ತಾರೆ. ಅಲ್ಲಿವರೆಗೂ ಗೊತ್ತಿತ್ತು ಎಂಥ ಪರಿಸ್ಥಿತಿ ನಮ್ಮ ಭಾರತ ದೇಶದ್ದು ಅಂತ. ಎಲ್ಲೋ ಮನಸ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಆಗ ನಾನು ಈ ಒಂದು 100 ಹಾಸಿಗೆ ಉಳ್ಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶುರು ಮಾಡಿದೆ. ಅದೇ ಥರ ಯುವಕರಿಗೆ ಆ ಒಂದು ಹುಮ್ಮಸ್ಸನ್ನು, ಆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸಬೇಕು. ಆಂಟ್ರಪ್ರನರ್ಸ್ ಇದ್ದಾರೆ, ಉದ್ಯಮಿಗಳಿದ್ದಾರೆ, ಅವರಿಗೆ ಎಲ್ಲೋ ಒಂದು ಕಡೆ ದಾವಣಗೆರೆಗೆ ನಾನು ಇಷ್ಟೇ ಲಿಮಿಟೆಡ್, ನಾನು ಬರೀ ಕೇವಲ ದಾವಣಗೆರೆ. ನಮ್ಮ ಪ್ರಧಾನಿಜಿ ಹೇಳಿದ್ದಾರೆ ವೋಕಲ್ ಫಾರ್ ಲೋಕಲ್ ಅಂತ. ಲೋಕಲ್ ಉದ್ಯಮಿಗಳಿಗೆ ಎನ್ಕರೇಜ್ ಮಾಡಬೇಕು ನಾನು. ಇಲ್ಲಿ ಇಂಡಸ್ಟ್ರಿಗಳಾಗಬೇಕು, ಇಲ್ಲಿ ಯಾವುದೇ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಜೊತೆಗೆ ಅತಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಬರಬೇಕು, ಇಲ್ಲಿ ಕೈಗಾರಿಕೆಗಳಾಗಬೇಕು. ಇದು ಹೆಚ್ಚಿಗೆ ಈಗ ತಾವು ನೋಡಿದರೆ ಮುಖ್ಯವಾದಂಥ 2 ನ್ಯಾಷನಲ್ ಹೈವೇಗಳು ನಮ್ಮ ಇದರೊಳಗೆ ಹೋಗ್ತಾ ಇದೆ, ಜಿಲ್ಲೆಯಲ್ಲಿ ಹೋಗ್ತಾ ಇದೆ. ಒಂದು ಪ್ರಮುಖವಾಗಿ 48, ಮೊದಲು ನಾವು NH4 ಅಂತ ಕರಿತೀವಿ, ಇನ್ನೊಂದು NH13 ಅಂತ ಕರಿತೀವಿ. ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಕದಲ್ಲೇ, ಅಂದರೆ ಜಗಳೂರು ತಾಲೂಕಿನ ಪಕ್ಕದಲ್ಲೇ DRDO, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಅತಿ ದೊಡ್ಡದಾದ ಸೈನ್ಸ್ ಇನ್ಸ್ಟಿಟ್ಯೂಟ್ಸ್ಗಳಿದ್ದಾವೆ ಪಕ್ಕಕ್ಕೆ. ಮತ್ತು ನಾವು ದಾಟಿ 2-3 ಕಿಲೋಮೀಟ್ರ್ ದಾಟಿದರೆ ಸಾಕು ನಮಗೆ ಆ ಥರದ್ದು ಇದೆ. ಇದನ್ನೆಲ್ಲ ಬಳಸ್ಕೊಂಡು ಉತ್ತಮವಾದಂಥ ಕೇಂದ್ರದ ಸರ್ಕಾರದ ಸಹಯೋಗದೊಂದಿಗೆ ಒಂದು ಆರ್ಥಿಕ ಚಟುವಟಿಕೆ, ಉದಾಹರಣೆಗೆ ಹರಪನಹಳ್ಳಿ ಭಾಗದಲ್ಲಿ, ಅಲ್ಲಿ ನಾವು ಜಗಳೂರು ಭಾಗದಲ್ಲಿ ನೀರಾವರಿಗೆ ಸ್ಕೋಪ್ ಇಲ್ಲ. ಆ ನೀರಾವರಿಗೆ ಅಲ್ಲಿ ಚಾನ್ಸೇ ಇಲ್ಲ ಅನ್ನೋಂಥ ಕಡೆ ಯಾವ ರೀತಿಯಾದಂಥ ಉದ್ಯಮಗಳನ್ನು ಮಾಡ್ಬೋದು. ಕೂತ್ಕೊಂಡು ಚರ್ಚೆ ಆಗಬೇಕು. ನಾವು ಇಲ್ಲಿಗೆ ಹೇಳಿದ ತಕ್ಷಣ ನಾನು ಆಗಿಬಿಡ್ತದೆ ಅಂತ ಹೇಳ್ತಾ ಇಲ್ಲ. ಕೂತ್ಕೊಂಡು ನಾನು ಅದರ ತಜ್ಞರ ಜೊತೆಗೆ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ನಾವು ಬೇರೆ ಬೇರೆ ಆದಂಥ ಉದ್ಯಮಿಗಳನ್ನು ಕರೆಸಬೇಕಿಲ್ಲಿ. ನಿಮಗೆ ನಾವು ಅವಕಾಶ ಮಾಡಿಕೊಡ್ತೀವಿ, ನಿಮಗೆ ಸಹಕಾರ ಕೊಡ್ತೀವಿ. ರೈತರು ಇವತ್ತಿನ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ನೀವು ನಂಬೋದಿಲ್ಲ, ಇಡೀ ಪ್ರಪಂಚಕ್ಕೆ ಆಹಾರವನ್ನು ರಫ್ತು ಮಾಡ್ತಕ್ಕಂಥ ದೇಶ ಆಗುತ್ತದೆ ಭಾರತ. ಆಹಾರ ಉದ್ಯಮದೊಳಗೆ ಆ ಫುಡ್ ಪ್ರಾಡಕ್ಟ್ಸ್ಗಳನ್ನು ನಾವು ತಯಾರು ಮಾಡ್ತಕ್ಕಂಥ ಇಂಡಸ್ಟ್ರಿಗಳನ್ನ ರೈತರ ಮಕ್ಕಳು, ವಿದ್ಯಾವಂತರು ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ. ಇದು ನಾನು ಆಗಲೇ ಹೇಳಿದೆ, ನಾನು ಇದನ್ನು ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಇಡೀ ಭಾರತ ದೇಶದ ಭೂಪಟದಲ್ಲೇ ದಾವಣಗೆರೆ ಒಂದು ಅತ್ಯುತ್ತಮವಾದಂಥ ಮುಂದುವರೆದ ಲೋಕಸಭಾ ಕ್ಷೇತ್ರ ಆಗೋದ್ರೊಳಗೆ ಅನುಮಾನನೇ ಇಲ್ಲ ಅಂತಕ್ಕಂಥದ್ದು ನನ್ನ ಆಶಯ. ಜೊತೆಗೆ ಇಲ್ಲಿರ್ತಕ್ಕಂಥ ರೈತರು ಸಮೃದ್ಧಿಯಿಂದ ಹೆಚ್ಚಿನ ಅಬಂಡೆನ್ಸ್ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗೋ ರೀತಿ, ಹಿರಿಯ ನಾಗರಿಕರು ಗೌರವದಿಂದ ಬಾಳಬೇಕು ಅಂತಕ್ಕಂಥದ್ದು ಒಂದು ಆಶಯ. ಹೆಣ್ಮಕ್ಳು ರೆಸ್ಪೆಕ್ಟ್ಫುಲ್ಲಾಗಿ ಅವರಿಗೆ ಸೇಫ್ ಇದ್ದೀನಪ್ಪ, ನನಗೆ ಯಾವುದೇ ಥರದ ಇದಿಲ್ಲ, ಇಲ್ಲಿ ಯಾವುದೇ ಥರದ ತೊಂದರೆಗಳಾಗೋದಿಲ್ಲ, ಮಕ್ಕಳು ಕಿಲಕಿಲವಾಗಿ ನಾವು ಓದೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಇದೆ,
ಶಿಕ್ಷಕರಿಗೆ ಖುಷಿಯಾಗಿ ಪಾಠ ಮಾಡ್ತಕ್ಕಂಥ ವಾತಾವರಣ ಇದೆ. ಅಭಿವೃದ್ಧಿ ಅಂದ ತಕ್ಷಣವೇ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ಟೆ ದೊಡ್ಡ ದೊಡ್ಡ ರೋಡ್ ಮಾಡಿಬಿಟ್ಟೆ ಅಲ್ಲ, ಸರ್ವಾಂಗೀಣವಾದಂಥ ಅಭಿವೃದ್ಧಿಯನ್ನು ಮಾಡ್ತಕ್ಕನ್ನೋದ್ರ ಬಗ್ಗೆ ಚಿಂತನೆಯನ್ನು ನಾವೆಲ್ಲರೂ ಸೇರಿ ನಿಮ್ಮ ಜೊತೆ ಸೇರಿ ನಾವು ಮಾಡಬೇಕು. ಅಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು, ಪರಿಸರದ ಸಂರಕ್ಷಣೆ ಆಗಬೇಕು. ನಮ್ಮ ಚಿಂತನೆ ನೀವು ಯಾವ ರೀತಿ ಈ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಂಥವ್ರಿದ್ದಾರೆ, ನಾಗರಿಕರು ಎಂಥವ್ರಿದ್ದಾರೆ. ನಿಮ್ಮನ್ನು ನೋಡಿದರೆ ಸಾಕು, ದಾವಣಗೆರೆಯವರು ಅಂದ ತಕ್ಷಣವೇ ಮುಂದುವರಿದ ಜಿಲ್ಲೆ, ಮುಂದುವರೆದ ಲೋಕಸಭಾ ಕ್ಷೇತ್ರ ಅನ್ಸ್ಕೊಳೋದು. ಅಲ್ಲಿ ಕೇವಲ ದುಡ್ಡು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಭಾಳ ದುಡ್ಡಿದೆ ಅಂತಲ್ಲ, ಅವರು ಎಷ್ಟರ ಮಟ್ಟಿಗೆ ಅಲ್ಲಿನ ಪರಿಸರವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಲ್ಲಿ ಎಷ್ಟು ಕಡಿಮೆ ಹೊಗೆ ಮುಕ್ತವಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ, ಎಷ್ಟು ಈ ಕಾಡನ್ನು ಸಂರಕ್ಷಣೆ ಮಾಡಿದ್ದಾರೆ. ಇಂಥವೆಲ್ಲವೂ ಯೋಚನೆಗಳನ್ನು ಸರ್ವಾಂಗೀಣವಾಗಿ ಸಮಗ್ರವಾಗಿ ಹೋಲಿಸ್ಟಿಕ್ ಅಂತೀವಲ್ಲ, ಈ ರೀತಿಯಾದಂಥ ಚಿಂತನೆಗಳನ್ನು ನಾವು ಕೂತ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ನಮಗೆ ಸಹಕಾರ ಕೊಡಿ, ನಮ್ಮ ಜೊತೆಗೆ ಮತ್ತು ನಮ್ಮ ಪ್ರಧಾನಿಜಿ ಅವ್ರ ಜೊತೆ ಕೂತ್ಕೊಂಡು ಈ ರೀತಿಯಾದಂಥ ಒಂದು ದೇಶನ ನಮ್ಮ ಏನು ವಸುದೈವ ಕುಟುಂಬಕಂ ಅಂತಕ್ಕಂಥ ಕಲ್ಪನೆ ಅದರೊಳಗಿತ್ತಿದೆಲ್ಲ ಅಲ್ವಾ. ಏನು ಕೊಳ್ಳು ಬಾಕ ಪರಿಸ್ಥಿತಿ, ಸಂಸ್ಕೃತಿ ಅದೆಲ್ಲದು ಹೋಗ್ಬೇಕು. ತೃಪ್ತಿಯಿಂದ ಜೀವನ ಮಾಡೋದು, ಸಂತೋಷದಿಂದ. ನನಗೆ ತೃಪ್ತಿ ಆಯಿತು ಅಂದರೆ ಇನ್ನೊಬ್ಬರದ ಹತ್ರ ಕಸ್ಕೊಂಡು ಹೋಗ್ತೀರಾ? ಹೌದು. ಇಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ಆ ದೃಷ್ಟಿಯನ್ನು ಈಗಾಗಲೇ ನಮ್ಮ ಲೋಕಸಭಾ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೊಂಡಾರೆ. ಅದಕ್ಕೋಸ್ಕರ 100% ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ನನ್ನ ಆಸೆ. ಅಂತಿಮವಾಗಿ ಕ್ಷೇತ್ರದ ಜನರಿಗೆ ಏನು ಹೇಳಲು ಬಯಸ್ತೀರಿ ಸರ್? ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರ ಅತ್ಯಂತ ವಿದ್ಯಾವಂತರು, ಚಿಂತಕರು, ವಿಚಾರವಂತರು ಇರ್ತಕ್ಕಂಥ ಒಂದು ಲೋಕಸಭಾ ಕ್ಷೇತ್ರ. ಇವತ್ತು ನಿಜವಾದ ಸವಾಲು ನಮ್ಮ ಎದುರಿಗಿರ್ತಕ್ಕಂಥದ್ದು ನಮ್ಮ ದೇಶದ ಒಂದು ಏನು ಸೆಕ್ಯುರಿಟಿ ಇದೆ. ನಮ್ಮ ದೇಶದ ಒಂದು ವಿಶ್ವಗುರುವಾಗಿ ಮುನ್ನುಗ್ತಕ್ಕಂಥ, ಒಂದು ಇಡೀ ವಿಶ್ವಕ್ಕೆ ದಾರಿ ದೀಪವಾಗಿ ನಡೀತಕ್ಕಂಥ, ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಜಿಯವರು. ಅಂತಹ ನಾಯಕತ್ವ ನಾವು ಯಾವತ್ತೂ ಕಂಡಿರಲಿಲ್ಲ, ಮುಂದೆ ಯಾವಾಗ ಸಿಗ್ತದೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅವರು ನಮ್ಮ ಎದುರಿಗೆ ಮತ್ತೊಮ್ಮೆ ಪ್ರಧಾನಿ ಆಗ್ತೀವಿ ಅಂತ ಬಂದಿರೋಂಥ ಸಂದರ್ಭದಲ್ಲಿ ಇಂತಹ ಅವಕಾಶವನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದು ಬೇಡ. ಜೊತೆಗೆ ಬಲಿಷ್ಠ ರಾಷ್ಟ್ರವಾದಾಗ ನಮ್ಮೆಲ್ಲರ ಬದುಕು ಹಸನು ಮಾಡ್ತಕ್ಕಂಥ ಒಂದು ವಿಷನ್ನನ್ನು, ಒಂದು ದೃಷ್ಟಿಕೋನವನ್ನು, ದೂರದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಪ್ರಧಾನಿಜಿಯವರಿಗೆ ನಾವು ಕೈ ಜೋಡಿಸೋಣ. ಮತ್ತೊಮ್ಮೆ ಮೋದಿ ಸರ್ಕಾರವನ್ನು ನಿರ್ಮಾಣ ಮಾಡೋಕ್ಕೆ ಸಹಕಾರ ನೀಡೋಣ ಅಂತ ನನ್ನ ಪ್ರಾರ್ಥನೆ. ಇಲ್ಲಿವರೆಗೂ ನಮ್ಮ ಚಳುವಳಿ ಡಿಜಿಟಲ್ ನ್ಯೂಸ್ನೊಂದಿಗೆ ಮಾತನಾಡಿದ್ರಿ, ತಮಗೆ ಧನ್ಯವಾದಗಳು ಸರ್. ಧನ್ಯವಾದ ಕುಮಾರ್. ಚಳುವಳಿ ಡಿಜಿಟಲ್ ನ್ಯೂಸ್ ಬಹಳ ವೇಗವಾಗಿ ಬೆಳೀತಕ್ಕಂಥ ಒಂದು ಡಿಜಿಟಲ್ ನ್ಯೂಸ್ ಆಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಸಿಗಲಿ, ಹೀಗೆ ಹೆಚ್ಚಿನ ಏನು ಸಮಾಜಪರ ಕಾಳಜಿ ಇರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡಿರಿ ಅಂತ ಆಶಯದೊಂದಿಗೆ ನಾನು ಮಾತನಾಡ್ತೇನೆ. ಇದಿಷ್ಟು ರವಿಕುಮಾರ್ ಅವರ ಮಾತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಎದುರು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಳುವಳಿ ಡಿಜಿಟಲ್ ನ್ಯೂಸ್. ವಂದನೆಗಳು.